ವಿ ಸಿ ಡಿ ನಂಬರ್ 3517, ಇನ್ನೊಂದು ವಿ ಸಿ ಡಿ ನಂಬರ್ 3175. ಮುರಳಿ ತಾರೀಖ್ 23/7/68, 8/1/1968. ನುಡಿಸಿರುವಂಥ ತಾರೀಖ್ 10/2/21, 4/3/20. आज के प्रातः क्लास है 23 जुलाई 1968 मंगलवार। इनके बच्चे कभी सन्मुख होते हैं, कभी दूर चले जाते हैं। ಮಧುರವಾಗಿರುವಂಥ ಮಕ್ಕಳು ಒಂದೊಂದ್ಸತಿ ಹತ್ತಿರ ಬರ್ತಾರೆ, ಒಂದೊಂದ್ಸತಿ ದೂರ ಆಗೋಗ್ತಾರೆ. इसको सन्मुख तो नहीं कहेंगे जब दूर चले जाते हैं, ಮತ್ತು ಯಾವಾಗ ದೂರ ಹೊರಟೋಗ್ಬಿಡ್ತಾರೆ ಅವಾಗ ಅದಕ್ಕೆ ಸಮ್ಮುಖ ಅಂತ ಅಂತೂ ಹೇಳೋದಿಲ್ಲ. परंतु फिर भी कहेंगे सन्मुख वो ही रहते हैं ಆದರೂ ಸಹ ಇದೇ ರೀತಿ ಹೇಳಲಾಗುತ್ತೆ, ಸಮ್ಮುಖದಲ್ಲಂತೂ ಅವರೇ ಇರ್ತಾರೆ ಅಂತ. जो याद करते हैं, ಯಾರು ನೆನ್ಪು ಮಾಡ್ತಾರೆ. क्योंकि याद की यात्रा में ही सब कुछ समाया हुआ है। ಏಕೆಂದರೆ ನೆನಪಿನ ಯಾತ್ರೆಯಲ್ಲೇ ಎಲ್ಲ ಸಮಾವೇಶನೆ ಆಗಿದೆ. जो गाया जाता है ना बच्चे, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನು ಗಾಯನ ಮಾಡಲಾಗುತ್ತೆ ಅಲ್ವಾ ಮಕ್ಕಳೇ. नजर अभी आत्मा की तो नजर जाती है, ದೃಷ್ಟಿ ಅಂತ ಗಾಯನ ಇದೆ ಅಲ್ವಾ, ಇವಾಗ ಆತ್ಮನ ದೃಷ್ಟಿ ಅಂತೂ ಹೋಗುತ್ತೆ, देह में जाती है अभी। ದೇಹದಲ್ಲಿ ಹೋಗುತ್ತೆ ದೃಷ್ಟಿ. परम पिता परमात्मा में, ಪರಂಪಿತ ಪರಮಾತ್ಮನಲ್ಲೂ ಹೋಗುತ್ತೆ. और तो उनको कुछ अच्छा ही नहीं लगता है। ಬೇರೆ ಅಂತೂ ಇನ್ನೇನು ಅವ್ರಿಗೆ ಚೆನ್ನಾಗೇ ಅನ್ಸೋದಿಲ್ಲ. जो याद में रहते हैं, ಯಾರು ನೆನಪಿನಲ್ಲಿರ್ತಾರೆ. क्योंकि उनको वो याद करने से ये विकर्म विनाश होने हैं ना। ಮತ್ತೆ ನೋಡಿ, ಅವ್ರನ್ನ ನೆನ್ಪು ಮಾಡೋದ್ರಿಂದ ಈ ವಿಕರ್ಮಗಳೆಲ್ಲ ವಿನಾಶ ಆಗಬೇಕಾಗಿದೆ ಅಲ್ವಾ. तो कितनी अपने ऊपर खबरदारी रखनी चाहिए। ಮತ್ತೆ ಎಷ್ಟು ಸ್ವಯಂನ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. कि जन्म जन्मांतर के 63 जन्मों के पाप कर्म हैं। ಇದು ಜನ್ಮ ಜನ್ಮಾಂತರದ್ದು 63 ಜನ್ಮದ ಪಾಪಕರ್ಮ ಆಗಿದೆ. देह अभिमान में आकर के कितने पाप किए, ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಎಷ್ಟು ಪಾಪವನ್ನ ಮಾಡಿದ್ದಾರೆ. और फिर याद नहीं करेंगे तो माया समझ जाती है। ಮತ್ತೆ ನೆನಪೇ ಮಾಡೋದಿಲ್ಲ ಅಂದ್ರೆ ಮಾಯೆ ತಿಳ್ಕೊಂಡ್ಬಿಡುತ್ತೆ. कि अभी तो इनका टूटा हुआ योग है, ಈಗಂತೂ ಇವ್ರದ್ದು ಖಂಡಿತ ಆಗಿರುವಂಥ ಯೋಗ ಆಗಿದೆ. तो माया बहुत खुश होती है। ಅವಾಗ ಮಾಯೆ ತುಂಬ ಖುಷಿ ಪಡುತ್ತೆ. फिर क्या करती है, वो अपने तरफ खींचती है। ಮತ್ತೆ ಮಾಯೆ ಏನು ಮಾಡುತ್ತೆ, ಅದು ತಮ್ಮ ಕಡೆ ಇಳಿಯುತ್ತೆ. ಮತ್ತೆ क्यों? क्योंकि उस तरफ टूटा हुआ है, ಯಾಕೆ, ಯಾಕೆಂದ್ರೆ ಆ ಕಡೆಯಿಂದ ಅಂತೂ ಮುರಿದೋಗಿದೆ. वो अपनी तरफ खींच लेती है। ಮತ್ತೆ ಅವರು ತಮ್ಮ कಡೆ ಎಳ್ಕೊಂಡ್ಬಿಡ್ತಾರೆ. और जब अपनी तरफ खींच लेती है तो जरूर कुछ न कुछ उल्टा सुल्टा हो ही जाता है। ಮತ್ತೆ ಯಾವಾಗ ಮಾಯೆ ತಮ್ಮ ಕಡೆ ಎಳ್ಕೊಂಡ್ಬಿಡುತ್ತೆ ಆವಾಗ ಖಂಡಿತವಾಗಿ ಏನಾದರೂ ಉಲ್ಟಾ ಸುಲ್ಟಾ ಆಗೇ ಬಿಡುತ್ತೆ. तो जैसे कि बाप की निंदा कराते हैं, ಆವಾಗ ಒಂದು ರೀತಿ ತಂದೆಯ ನಿಂದನೆಯನ್ನ ಮಾಡಿಸ್ತಾರೆ. क्योंकि अभी तो बाप के सिवाय जो ये गाते आते हैं भक्ति मार्ग में, ಯಾಕಂದರೆ ಇವಾಗಂತೂ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಈ ಥರ ಇಲ್ಲ. ಭಕ್ತಿ ಮಾರ್ಗದಲ್ಲೂ ಸಹ ಗಾಯನೆಯನ್ನು ಮಾಡ್ತಾ ಇರ್ತಾರೆ ಅಲ್ವಾ. बाबा मेरा तो एक शिव बाबा, मेरा तो एक दूसरा न कोई। ನನಗಂತೂ ಒಂದು ಶಿವಬಾಬನೇ ಆಗಿದ್ದಾರೆ, ಅವ್ರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಗಾಯನೆ ಮಾಡ್ತಾರೆ.
गाते हैं ना, मेरे तो गिरधर गोपाल दूसरा न कोई। ಹಾಡ್ತಾರೆ ಅಲ್ವಾ, ನನಗಂತೂ ಒಬ್ಬರೇ ಗಿರಿಧರ ಗೋಪಾಲ ಆಗಿದ್ದಾರೆ, ಬೇರೆ ಇನ್ಯಾರೂ ಇಲ್ಲ ಅಂತ. तभी बाप कहते हैं, ಅವಾಗೆ ಮತ್ತೆ ತಂದೆ ಹೇಳ್ತಾರೆ, बच्चे मंजिल बहुत ऊंची है, ಮಕ್ಕಳೇ ಈ ಗುರಿ ಅಂತೂ ತುಂಬ ಉನ್ನತವಾಗಿರುವಂಥದ್ದಾಗಿದೆ. कहना तो आसान है, मेरा तो दूसरा न कोई। ಹೇಳೋದಂತೂ ತುಂಬ ಸಹಜ ಆಗಿದೆ, ನನಗಂತೂ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. काम करते हो तो बाप को याद करना है। ಕೆಲಸ ಮಾಡ್ತಾ ಇದ್ರೇನು ತಂದೆಯನ್ನೇ ನೆನ್ಪು ಮಾಡಬೇಕಾಗಿದೆ. ये फिर है ऊंचे ते ऊंची मंजिल। ಇದಂತೂ ಮತ್ತೆ ಆಗಿದೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಗುರಿ. कि काम तो देह की इंद्रियों से किया जाता है, ಯಾಕೆಂದರೆ ಕೆಲಸ ಅಂತೂ ದೇಹದ ಇಂದ್ರಿಯಗಳ ಮುಖಾಂತರನೇ ಮಾಡಲಾಗುತ್ತೆ. और देह में, देह भान में, देह की इंद्रियों में भरा हुआ है देह भान। ಮತ್ತು ದೇಹದ ಇಂದ್ರಿಯಗಳಲ್ಲಿ, ದೇಹದಲ್ಲಿ ದೇಹಾಭಿಮಾನ ತುಂಬಿಕೊಂಡಿದೆ. तो फिर काम करते बाप को याद करने की बहुत प्रैक्टिस चाहिए। ಮತ್ತು ಕೆಲಸ ಮಾಡ್ತಾ ಇದ್ರೇನು ತಂದೆಯನ್ನು ನೆನ್ಪು ಮಾಡುವಂಥ ಸ್ಟೇಜ್ ತುಂಬ ಬೇಕಾಗಿದೆ, ಪ್ರಾಕ್ಟೀಸ್. अच्छी तरह से, ತುಂಬ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಬೇಕಾಗಿದೆ. नहीं तो कोई न कोई हालात में, कोई न कोई स्थिति परिस्थिति में कुछ न कुछ ಇಲ್ಲದಿದ್ದರೆ ಯಾವುದೇ ಸ್ಥಿತಿ ಪರಿಸ್ಥಿತಿ ಆಗಲಿ, ಏನೇ ನಮ್ಮ ಮುಂದೆ ಪರೀಕ್ಷೆಗಳು ಬರಲಿ, ಪರಿಸ್ಥಿತಿಗಳು ಬರಲಿ, ಅದರಲ್ಲಿ निंदक बने ही जाते हैं, ಸ್ವಲ್ಪನಾದರೂ ಸ್ವಲ್ಪ ನಿಂದಕರಾಗೇ ಬಿಡ್ತಾರೆ, निंदा करते हैं। ನಿಂದನೆಯನ್ನು ಮಾಡಿಬಿಡ್ತಾರೆ. उल्टा काम करने से निंदा होती है ಉಲ್ಟಾ ಕೆಲಸ ಮಾಡೋದ್ರಿಂದ ನಿಂದನೆ ಆಗುತ್ತೆ, बाप की। ತಂದೆಯ ನಿಂದನೆ ಆಗುತ್ತೆ. फिर गाया हुआ है, ಮತ್ತು ಗಾಯನೆಯನ್ನು ಸಹ ಮಾಡಲಾಗಿದೆ. क्या गाया हुआ है? ಏನಂತ ಗಾಯನೆ ಇದೆ? सदगुरु निंदक ठौर न पाए। ಸದ್ಗುರುನಿಂದ ಠೋರ್ನ ಪಾವೆ ಅಂತ ಗಾಯನೆನೂ ಸಹ ಇದೆ. सदगुरु की निंदा कराने वाला हुआ, ಸಂಗಮಯುಗಿ ಸ್ವರ್ಗದಲ್ಲಿ ನಿಂದನೆಯನ್ನು ಮಾಡುವಂಥವರಾದರು. कह देते हैं सदगुरु, ಹೇಳಿಬಿಡ್ತಾರೆ ಸದ್ಗುರು ಅಂತ. समझते थोड़े ही है सच्चा गुरु है। ತಿಳ್ಕೊಂತಾರ ಸತ್ಯವಾಗಿರುವಂಥ ಗುರು ಆಗಿದ್ದಾರೆ ಅಂತ. तो गाते हैं एक सदगुरु निराकार अकाल मूर्त। ಮತ್ತು ಅವರಂತೂ ಕೇವಲ ಗಾಯನೆಯನ್ನು ಮಾಡ್ತಾರೆ, ಒಬ್ಬರೇ ಸದ್ಗುರು ನಿರಾಕಾರ ಆಗಿದ್ದಾರೆ, ಅಕಾಲ್ಮೂರ್ತ ಆಗಿದ್ದಾರೆ. जिसको कोई काल खा नहीं सकता। ಅವರಿಗೆ ಬೇರೆ ಯಾರು ಕಾಲ ಅಂದರೆ ಮೃತ್ಯು ನುಂಗ್ಲಿಕ್ಕೆ ಸಾಧ್ಯನೇ ಇಲ್ಲ. अब समझो निंदा कराने वाले कोई झगड़ते हैं, ಇವಾಗ ತಿಳ್ಕೊಳ್ಳಿ, ನಿಂದನೆ ಮಾಡಿಸೋಂಥವ್ರು ಯಾರಾದರೂ ಜಗಳಾಡ್ತಾರೆ, लड़ते हैं आपस में, ಪರಸ್ಪರದಲ್ಲಿ ಜಗಳಾಡ್ತಾರೆ. तो वो कहेंगे घर में क्रोध है, ಮತ್ತು ಅವ್ರು ಹೇಳ್ತಾರೆ ಮನೆಯಲ್ಲಿ ಕ್ರೋಧ ಇದೆ. तो यहाँ बड़ी खबरदारी रखनी होती है। ಮತ್ತು ಇಲ್ಲಂತೂ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. अगर कोई चाहे ಒಂದು ವೇಳೆ ಯಾರಾದರೂ ಇಷ್ಟಪಟ್ಟರೆ, कि मैं इतना ऊंच पद पाऊं, ಅಂದರೆ ನಾನು ಇಷ್ಟು ಉನ್ನತವಾಗಿರುವಂಥ ಪದವಿಯನ್ನು ಪಡಿಬೇಕು ಅಂತ. कितना ऊंच पद? ಎಷ್ಟು ಉನ್ನತವಾಗಿರುವಂಥ ಪದವಿ ಆಗಿದೆ? जितने ये विश्व के बादशाह, ಎಷ್ಟು ಇವರು ವಿಶ್ವದ ಬಾದಶಾ ಆಗ್ತಾರೆ, विश्व के मालिक ವಿಶ್ವದ ಮಾಲೀಕರಾಗ್ತಾರೆ. कौन? ಯಾರಾಗ್ತಾರೆ? इन्हें कहते हैं आदि लक्ष्मी नारायण विश्वनाथ। ಅವರಿಗೆ ಹೇಳಲಾಗುತ್ತೆ ಆದಿ ಲಕ್ಷ್ಮೀನಾರಾಯಣ ಅಂದರೆ ವಿಶ್ವನಾಥ ಅಂತ. तो इतना ऊंच पद पाऊं तो जैसे भक्ति मार्ग में कहते थे, ಮತ್ತು ಇಷ್ಟು ಉನ್ನತವಾಗಿರುವಂಥ ಪದವಿಯನ್ನು ಪಡ್ಕೋಬೇಕು, ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಹೇಳ್ತಾ ಇದ್ರು, मेरा तो एक फिर दूसरा न कोई। ನನಗಂತೂ ಒಬ್ಬರೇ ಆಗಿದ್ದಾರೆ, ಅವ್ರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. सो भी कैसे? ಮತ್ತು ಅದು ಸಹ ಯಾವ ರೀತಿ ಆಗಿದೆ? तो फिर बाप समझाते हैं, ಅವಾಗ ಮತ್ತೆ ತಂದೆ ತಿಳಿಸ್ತಾರೆ, अपने गृहस्थ व्यवहार में रह करके, यानी ये प्रैक्टिस करनी है।
ಅದಕ್ಕೋಸ್ಕರ ತಂದೆ ತಿಳಿಸ್ತಾರೆ ಅಂತ, ನೀವು ನಿಮ್ಮ ಗೃಹಸ್ಥ ವ್ಯವಹಾರದಲ್ಲಿ ಇದ್ಬಿಟ್ಟು ಈ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಅಂತ. बाबा ऐसे नहीं कहते ಬಾಬಾ ಅಂತೂ ಈ ರೀತಿ ಹೇಳೋದಿಲ್ಲ कि अभी किसका वो सब हो गया है संपूर्ण, ಅಂದರೆ ಇವಾಗ ಯಾರು ಸಂಪೂರ್ಣ ಆಗೋಗ್ಬಿಟ್ಟಿದ್ದಾರೆ ಈ ಥರ ಅಂತೂ ಹೇಳೋದಿಲ್ಲ. कोशिश समझ करके करनी है, ತಿಳ್ಕೊಂಬಿಟ್ಟು ಪ್ರಯತ್ನ ಮಾಡಬೇಕಾಗಿದೆ, करनी ही चाहिए ಮಾಡಲೇಬೇಕಾಗಿದೆ. कि हम देह अभिमानी बनने से कुछ न कुछ उल्टा काम कर ही देते। ನಾವು ದೇಹಾಭಿಮಾನಿಗಳಾಗೋದ್ರಿಂದ ಏನಾದರೂ ಉಲ್ಟಾ ಪುಲ್ಟಾ ಕೆಲಸಗಳನ್ನು ಮಾಡೇ ಬಿಡ್ತೀವಿ. और उल्टा काम होता है तो बाप की निंदा कराते हैं। ಮತ್ತು ಯಾವಾಗ ಉಲ್ಟಾ ಕೆಲಸಗಳಾಗುತ್ತೆ ಆವಾಗ ತಂದೆಯ ನಿಂದನೆಯನ್ನು ಮಾಡಿಸ್ತೀವಿ. तो बाप भी कहते हैं ಅದಕ್ಕೆ ಮತ್ತೆ ತಂದೆನೂ ಸಹ ಹೇಳ್ತಾರೆ, कि ऐसे सदगुरु की निंदा कराने वाले ಈ ಥರ ಸದ್ಗುರುವಿನ ನಿಂದನೆಯನ್ನು ಮಾಡಿಸುವಂಥವ್ರು वो जो सन्यासी लोग ठौर कहते रहते हैं ना, ಆ ಸನ್ಯಾಸಿಗಳು ಯಾರೇ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಅಲ್ವಾ ಸ್ಥಾನ ಅಂತ. वो तो झूठी बात के, उनके पास कौन सा ठौर है। ಮತ್ತು ಅದಂತೂ ಸುಳ್ಳು ಮಾತಾಗಿದೆ, ಅವ್ರ ಹತ್ರ ಯಾವ ಸ್ಥಾನ ಇದೆ ಕೊಡಲಿಕ್ಕೆ. ये तो कहते हैं कि हम नारायण बनेंगे, लक्ष्मी बनेंगे। ಈ ರೀತಿ ಅಂತೂ ಹೇಳ್ತಾರೆ, ನಾವು ನಾರಾಯಣ ಆಗ್ತೀವಿ, ನಾವು ಲಕ್ಷ್ಮಿ ಆಗ್ತೀವಿ. भाई वो नारायण पद तुमको फिर नहीं मिल सकेगा, ಅದಕ್ಕೆ निंदा कराते रहेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಂದನೆಯನ್ನು ಮಾಡಿಸ್ತಾ ಇದ್ದರೆ ನಿಮಗೆ ಮತ್ತೆ ಆ ನಾರಾಯಣನ ಪದವಿ ಸಿಗೋದಿಲ್ಲ. इसलिए अभी से ही ये पुरुषार्थ करते रहो। ಅದಕ್ಕೋಸ್ಕರ ಇವಾಗಿನಿಂದನೇ ಪುರುಷಾರ್ಥವನ್ನು ಮಾಡ್ತಾ ಇರಿ, क्योंकि इस पुरुषार्थ में करने से तुम बहुत शीतल बन जाओगे। ಏಕೆಂದರೆ ಈ ಪುರುಷಾರ್ಥವನ್ನು ಮಾಡೋದ್ರಿಂದ ನೀವು ತುಂಬ ಶೀತಲರಾಗ್ತೀರಾ. तुम्हारे अंदर में ये जो 5 विकार है ना, ನಿಮ್ಮಲ್ಲಿ 5 ವಿಕಾರಗಳೇನೇ ಇದೆ ಅಲ್ವಾ, इन 5 विकारों में सभी बातें हैं। ಈ 5 ವಿಕಾರಗಳಲ್ಲಿ ಎಲ್ಲ ಮಾತು ಸಹ ಇದೆ. गंदी संधि वो सब निकल जाएंगी। ನಮ್ಮಲ್ಲಿ ಏನೇ ಕೊಳಕಿದೆ ಗಲೀಜಿದೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ऐसे ऐसे याद करने से ಈ ರೀತಿ ನೆನ್ಪು ಮಾಡೋದ್ರಿಂದ हर समय बुद्धि में बाप ही बाप, ಪ್ರತಿಯೊಂದು ಸಮಯದಲ್ಲೂ ಬುದ್ಧಿಯಲ್ಲಿ ತಂದೆನೇ ತಂದೆ ಇರಬೇಕು. तो बहुत ताकत मिल जाएगी। ಆವಾಗ ತುಂಬ ಶಕ್ತಿ ಸಿಗ್ಬಿಡುತ್ತೆ. तो बाप ही बाप को याद करो ಮತ್ತೆ ತಂದೆನೇ ತಂದೆನ ನೆನ್ಪು ಮಾಡಿ, और फिर याद करते करते क्या काम भी करते जाना है। ಮತ್ತೆ ನೆನ್ಪು ಮಾಡ್ತಾ ಮಾಡ್ತಾ ಕೆಲಸನೂ ಸಹ ಮಾಡ್ತಾ ಇರಬೇಕಾಗಿದೆ. कर्मेंद्रियों से ಕರ್ಮೇಂದ್ರಿಯಗಳಿಂದ ಕೆಲಸನೂ ಮಾಡ್ತಾ ಇರಬೇಕಾಗಿದೆ. ऐसे भी बाबा नहीं कहते हैं कि कर्म न करो। ಈ ಥರನೂ ಸಹ ಬಾಬಾ ಹೇಳೋದಿಲ್ಲ ಕರ್ಮವನ್ನು ಮಾಡಬೇಡಿ ಅಂತ. ये है पुरुषोत्तम संगम युग। ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. कलयुग और सतयुग का मेल है ना। ಕಲಿಯುಗ ಮತ್ತು ಸತ್ಯುಗದ ಮಿಶ್ರಣ ಆಗಿದೆ ಅಲ್ವಾ. सतयुग है नई दुनिया, वहाँ तो आत्म स्थिति में देही अभिमानी बनकर रहेंगे। ಸತ್ಯುಗ ಅಂತೂ ಆಗಿದೆ, ಹೊಸ ಪ್ರಪಂಚ. ಅಲ್ಲಂತೂ ಎಲ್ಲರೂ ಆತ್ಮಿಕ ಸ್ಥಿತಿಯಲ್ಲಿ ದೇಹಿ ಅಭಿಮಾನಿಗಳಾಗ್ಬಿಟ್ಟಿರ್ತಾರೆ. और ये है कलयुग, ಮತ್ತು ಇದಾಗಿದೆ ಕಲಿಯುಗ. युग ही ऐसा है, ಈ ಯುಗನೇ ಈ ರೀತಿ ಆಗಿದೆ, संग ही ऐसा है। ಸಂಘನೇ ಆ ಥರ ಆಗಿದೆ. तो वहाँ नई दुनिया में तुम जो कर्म करेगा ಮತ್ತು ಅಲ್ಲಿ ಹೊಸ ಪ್ರಪಂಚದಲ್ಲಿ ನೀವೇನು ಕರ್ಮವನ್ನು ಮಾಡ್ತೀರಾ वो तो कर्म अकर्म हो जाएगा। ಅದು ಅಲ್ಲಂತೂ ಆ ಕರ್ಮಗಳು ಅಕರ್ಮ ಆಗೋಗುತ್ತೆ.
क्योंकि सदा ही आत्मिक स्थिति में रहकर कर्म करेंगे। ಏಕೆಂದರೆ ಯಾವಾಗಲೂ ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟೆ ಕರ್ಮವನ್ನು ಮಾಡ್ತಾರೆ. तो वो यहाँ कलयुगी दुनिया में तो वो बात ही नहीं है। ಮತ್ತು ಈ ಕಲಿಯುಗಿ ಪ್ರಪಂಚದಲ್ಲಂತೂ ಆ ಮಾತೇ ಇಲ್ಲ. और पिछाड़ी में कलयुग में जो कर्म करते हो ಮತ್ತು ಈ ಕೊನೆಯಲ್ಲಿ ಕಲಿಯುಗದಲ್ಲಿ ನೀವೇನೇ ಕರ್ಮವನ್ನು ಮಾಡ್ತೀರಾ वो तो फिर विकर्म ही बन जाएगा। ಅದಂತೂ ಮತ್ತೆ ವಿಕರ್ಮನೇ ಆಗೋಗುತ್ತೆ, घोर कलयुग। ಘೋರ ಕಲಿಯುಗ ಆಗೋಗುತ್ತೆ. अभी ये है संगम युग। ಮತ್ತೆ ಇವಾಗ ಇದಾಗಿದೆ ಸಂಗಮ ಯುಗ. संगम का मतलब नई दुनिया, पुरानी दुनिया, तामसी दुनिया, सात्विक दुनिया, दोनों का मेल है। ಮತ್ತು ಸಂಗಮ ಯುಗ ಅಂದ್ರೇನೆ ಏನು? ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚ, ಸಾತ್ವಿಕ ಪ್ರಪಂಚ ಮತ್ತು ತಮೋಪ್ರಧಾನ ಪ್ರಪಂಚ ಎರಡರ ಮಿಶ್ರಣನೇ ಆಗಿದೆ ಸಂಗಮ ಯುಗ. तो इस संगम युग में सीखना होता है ಮತ್ತು ಈ ಸಂಗಮ ಯುಗದಲ್ಲೇ ಕಲಿಬೇಕಾಗುತ್ತೆ. अच्छा क्या है, बुरा क्या है। ಒಳ್ಳೇದೇನಾಗಿದೆ, ಕೆಟ್ಟದ್ದೇನಾಗಿದೆ सीखना है। ಕಲಿಬೇಕಾಗಿದೆ. और नई दुनिया में जाएंगे तो वहां तो फिर सीखने की कोई बात ही नहीं। ಹೊಸ ಪ್ರಪಂಚದಲ್ಲಿ ಹೋಗ್ಬಿಟ್ರೆ ಅಲ್ಲಂತೂ ಕಲಿಯುವಂಥ ಏನು ಮಾತೇ ಇಲ್ಲ. तो आत्मिक स्थिति रहने से सब सुधरेले। ಅಲ್ಲಂತೂ ಆತ್ಮಿಕ ಸ್ಥಿತಿ ಇರೋದ್ರಿಂದ ಎಲ್ಲರೂ ಸುಧಾರಣೆ ಆಗಿರೋರೇ ಇರ್ತಾರೆ. यहाँ की सिखावट वहाँ साथ में चली जाएगी। ಇಲ್ಲಿ ನಾವೇನೇ ಕಲ್ತಿರ್ತೀವಿ ಅದೆಲ್ಲ ಅಲ್ಲಿ ಜೊತೆಯಲ್ಲೇ ಹೋಗ್ಬಿಡುತ್ತೆ. तो इस पुरुषार्थ में बहुत भारी मंजिल है। ಮತ್ತು ಈ ಪುರುಷಾರ್ಥದಲ್ಲಿ ತುಂಬ ದೊಡ್ಡ ಗುರಿಯಾಗಿದೆ. बहिर्मुखता अच्छी नहीं होती है। ಬಹಿರ್ಮುಖತೆ ಒಳ್ಳೇದಾಗಿರಲ್ಲ. और बाप जो सिखाते हैं इसको तो कहा ही जाता है अंतर्मुखता। ಮತ್ತು ತಂದೆ ಏನು ಕಲಿಸ್ಕೊಡ್ತಾರೆ ಅದಕ್ಕಂತೂ ಹೇಳಲಾಗುತ್ತೆ ಏನಂತ? ಅಂತರ್ಮುಖತೆ ಅಂತ. अंतर्मुखी भव, ಅಂತರ್ಮುಖಿ ಭವ. अंदर ही अंदर मनन चिंतन मंथन चलता रहे। ಒಳಗಡೆನೆ ಮನನ ಚಿಂತನೆ ಮಂಥನೆ ನಡೀತಾ ಇರಬೇಕು. क्योंकि वो समय तो आएगा ना बच्चे। ಯಾಕೆಂದರೆ ಆ ಸಮಯ ಅಂತೂ ಬರುತ್ತೆ ಅಲ್ವಾ ಮಕ್ಕಳೇ? जबकि तुमको कुछ भी कोई ये बैठ करके ये भाषण नहीं सुनने का है। ಮತ್ತು ನಿಮಗೆ ಯಾರಿಗೂ ಎಲ್ಲೂ ಕುತ್ಕೊಂಡ್ಬಿಟ್ಟು ಈ ಭಾಷಣಗಳನ್ನೆಲ್ಲ ಕೇಳೋದೇನಿಲ್ಲ. न सुनने का है न करने का है। ಅಂದರೆ ಕೇಳಲೂಬಾರ್ದಾಗಿದೆ ಮತ್ತು ಮಾಡಲೂಬಾರ್ದಾಗಿದೆ. फिर सारा काम सारी सेवा कैसे होगी? ಮತ್ತು ಎಲ್ಲ ಕೆಲಸ ಎಲ್ಲ ಸೇವೆ ಯಾವ ರೀತಿ ಆಗುತ್ತೆ? है बस याद की पावर से, मन बुद्धि की पावर से, ನೆನಪಿನ ಶಕ್ತಿಯಿಂದ, ಮನಬುದ್ಧಿಯ ಶಕ್ತಿಯಿಂದ, वाइब्रेशन की पावर से सारी सेवा होगी। ವೈಬ್ರೇಷನಿನ ಪವರಿನಿಂದ ಎಲ್ಲ ಸೇವೆಗಳಾಗುತ್ತೆ. तो न मुख से भाषण करना है ಮತ್ತು ಮುಖದಿಂದ ಭಾಷಣನೂ ಸಹ ಮಾಡಬಾರ್ದಾಗಿದೆ. और न किसी का भाषण सुनना है। ಮತ್ತು ಯಾರ್ದು ಭಾಷಣವನ್ನು ಕೇಳಲೂಬಾರ್ದಾಗಿದೆ. नहीं, ये अंतर्मुख हो जाएगा। ಇಲ್ಲ, ಇವರು ಅಂತರ್ಮುಖ ಆಗೋಗ್ತಾರೆ. कौन ಯಾರು? है? कौन? दाढ़ी वाला? ಕೇಳ್ತಾ ಇದ್ದಾರೆ ಬಾಬಾ. ಯಾರು? ಗಡ್ಡ ಮೀಸೆ ಉಳ್ಳೋರಾ? अच्छा, ये अंतर्मुख हो जाएगा। ಇವ್ರು ಅಂತರ್ಮುಖ ಆಗೋಗ್ತಾರಾ? हो जाएगा। ಕೇಳ್ತಾ ಇದ್ದಾರೆ ಬಾಬಾ. ಇವ್ರು ಅಂತರ್ಮುಖ ಆಗೋಗ್ತಾರಾ? मुकर रथधारी आत्मा, ಹಾ, ಮುಖರ ರಥಧಾರಿ ಆತ್ಮ ಯಾರಿದ್ದಾರೆ ಅವರು जिसमें प्रवेश करती है
वो साकार शरीरधारी अंतर्मुख हो जाएगा। ಯಾರಲ್ಲಿ ಪ್ರವೇಶ ಮಾಡ್ತಾರೆ ಆ ಸಾಕಾರ ಶರೀರಧಾರಿ ಅಂತರ್ಮುಖಿ ಆಗೋಗ್ತಾರೆ. मन तुम बच्चे नंबरवार अंतर्मुखी बनेंगे। ಅಂದರೆ ನೀವು ಮಕ್ಕಳು ನಂಬರ್ ವಾರಾಗಿ ಅಂತರ್ಮುಖಿ ಆಗ್ತೀರಾ. बस पीछे और कुछ भी नहीं रह जाएगा सिवाय एक बाप के। ಕೊನೆಯಲ್ಲಿ ಇನ್ನೇನು ಉಳ್ಕೊಳ್ಳೋದೇ ಇಲ್ಲ ಒಬ್ಬ ತಂದೆಯನ್ನು ಬಿಟ್ಟು. क्योंकि आए भी थे ऐसे ही आए थे ना। ಯಾಕೆಂದ್ರೆ ಬಂದಿದ್ರು ಇದೇ ರೀತಿನೇ ಬಂದಿದ್ರು ಅಲ್ವಾ. कोई की भी याद तुमको न थी। ಯಾರ್ದು ಸಹ ನಿಮಗೆ ನೆನಪೇ ಇರಲಿಲ್ಲ. जब यहाँ गर्भ से बाहर निकले ಯಾವಾಗ ಇಲ್ಲಿ ನೀವು ಗರ್ಭದಿಂದ ಹೊರಗಡೆ ಬರ್ತೀರಾ तो तुमको मालूम पड़ा ಆವಾಗ ನಿಮಗೆ ಗೊತ್ತಾಗುತ್ತೆ ये बाप है। ಇವರು ತಂದೆ ಆಗಿದ್ದಾರೆ ಅಂತ. लौकिक बाप का भी बाद में मालूम पड़ा ಲೌಕಿಕ ತಂದೆದು ಸಹ ಆಮೇಲೆ ಗೊತ್ತಾಗುತ್ತೆ जब गर्भ से बाहर आए। ಯಾವಾಗ ಅವ್ರ ಗರ್ಭದಿಂದ ಹೊರಗಡೆ ಬರ್ತಾರೆ. और ये है अलौकिक बाप पारलौकिक बाप। ಮತ್ತೆ ಇವರಾಗಿದ್ದಾರೆ ಅಲೌಕಿಕ ತಂದೆ ಪಾರಲೌಕಿಕ ತಂದೆ. यहाँ कौन सा गर्भ है? ಇಲ್ಲಿ ಯಾವ ಗರ್ಭ ಆಗಿದೆ? यहाँ है ज्ञान गर्भ। ಇಲ್ಲಾಗಿದೆ ಜ್ಞಾನ ಗರ್ಭ. नहीं तो जब तक गुप्त गर्भ से बाहर नहीं आते हैं ಇಲ್ದಿದ್ರೆ ಎಲ್ಲಿವರೆಗೂ ಈ ಗುಪ್ತ ಗರ್ಭದಿಂದ ಹೊರಗಡೆ ಬರೋದಿಲ್ಲ तो मालूम थोड़ा पड़ता है ಆವಾಗ ಏನಾದರೂ ಗೊತ್ತಾಗುತ್ತಾ? ಇಲ್ಲ. कि ये हमारी मम्मा है ये फलाना है। ಇವರು ನಮ್ಮ ಮಮ್ಮ ಆಗಿದ್ದಾರೆ ಅಥವಾ ಇವರು ಫಲಾನ ಆಗಿದ್ದಾರೆ नहीं मालूम पड़ता है ಗೊತ್ತೇ ಆಗೋದಿಲ್ಲ. तो कहेंगे अज्ञान। ಆವಾಗ ಮತ್ತೆ ಹೇಳಲಾಗುತ್ತೆ ಅಜ್ಞಾನ ಅಂತ. जानवर मिसल बन जाते हैं। ಪ್ರಾಣಿಗಳ ಥರ ಆಗೋಗ್ತಾರೆ. तो अभी जो जाते हो ಮತ್ತೆ ಇವಾಗ ಏನು ಹೋಗ್ತೀರಾ तो भी इस हालत में जाना पड़े ಆದರೂ ಸಹ ಈ ಥರ ಸ್ಥಿತಿಯಲ್ಲಿ ಹೋಗ್ಬೇಕಾಗುತ್ತೆ. कि हम सिर्फ एक बाप का है। क्या है? ನಾವು ಕೇವಲ ಒಬ್ಬ ತಂದೆಯವರಾಗಿದ್ದೀವಿ. ಏನಾಗಿದ್ದೀವಿ? दूसरा कोई संबंध नहीं हम एक बाप का बच्चा। ನಮ್ಮದು ಬೇರೆ ಏನು ಸಂಬಂಧನೇ ಇಲ್ಲ. ನಾವು ಕೇವಲ ಒಬ್ಬ ತಂದೆಯ ಮಗು ಆಗಿದ್ದೀವಿ. वो हमारा बाप ಅವರು ನಮಗೆ ತಂದೆನೂ ಆಗಿದ್ದಾರೆ. हम उसका बच्चा। ನಾವು ಅವ್ರ ಮಕ್ಕಳಾಗಿದ್ದೀವಿ. दूसरा कोई भी संबंध बुद्धि में नहीं आना चाहिए। ಬುದ್ಧಿಯಲ್ಲಿ ಬೇರೆ ಯಾವುದು ಸಂಬಂಧಗಳು ಬರಲೇಬಾರ್ದಾಗಿದೆ. हो बाबा तुम्हारे पुरुषार्थ की मंजिल बताए देती है। ಮತ್ತೆ ಬಾಬಾ ನಿಮ್ಮ ಪುರುಷಾರ್ಥದ ಗುರಿಯನ್ನು ಹೇಳಿಬಿಡ್ತಾರೆ. भले ये पुरुषार्थ पूरा होने में अभी टाइम तो बहुत पड़ा है। ಭಲೆ ಇವಾಗ ಪುರುಷಾರ್ಥ ಪೂರ್ತಿ ಆಗೋದ್ರಲ್ಲಿ ಟೈಮ್ ಅಂತೂ ಇನ್ನು ತುಂಬ ಇದೆ. परंतु शरीर के ऊपर तो कोई भरोसा नहीं है ना बच्चे। ಆದರೆ ಶರೀರದ ಮೇಲಂತೂ ಏನೂ ನಂಬಿಕೆನೇ ಇಲ್ಲ ಅಲ್ವಾ ಮಕ್ಕಳೇ. तो कोशिश करके ट्रायल करते ही रहना चाहिए। ಮತ್ತೆ ಪ್ರಯತ್ನ ಪಟ್ಟು ಟ್ರಯಲ್ ಮಾಡ್ತಾನೆ ಇರಬೇಕಾಗಿದೆ. अरे बाहर तो बाहर घर में भी शांति होनी चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಹೊರಗಡೆ ಅಂತೂ ಹೊರಗಡೆ ಆಗಿದೆ ಆದರೆ ಮನೆಯಲ್ಲೂ ಸಹ ಶಾಂತಿ ಇರಬೇಕಾಗಿದೆ. घर में कोई भी क्लेश वगैरह नहीं होना चाहिए। ಮನೆಯಲ್ಲಿ ಯಾವುದೇ ಪ್ರಕಾರದ ಕಲೇಶ ಆಗಬಾರ್ದಾಗಿದೆ. न मनसा के वाइब्रेशन में ಅದು ಭಲೆ ಮನಸ್ಸಿನ ವೈಬ್ರೇಷನಲ್ಲೇ ಆಗಿರಲಿ न वाचा में न कर्मणा में। ಮತ್ತು ವಾಣಿಯಲ್ಲೇ ಆಗಿರಲಿ ಅಥವಾ ಕರ್ಮಣದಲ್ಲೇ ಆಗಿರಲಿ ಯಾವುದೇ ಪ್ರಕಾರದ ಗಲಾಟೆ ಆಗಬಾರ್ದು. घर में भी शांति होनी चाहिए। ಮತ್ತು ಮನೆಯಲ್ಲೂ ಸಹ ಶಾಂತಿ ಇರಬೇಕಾಗಿದೆ.
घर में कोई भी क्लेश वगैरह नहीं होना चाहिए। ಮನೆಯಲ್ಲಿ ಯಾವುದೇ ಪ್ರಕಾರದ ಕಲೇಶ ಅಂದರೆ ಗಲಾಟೆ ಜಗಳ ಎಲ್ಲ ಏನೂ ಆಗಬಾರ್ದಾಗಿದೆ. क्यों? ಯಾಕೆ? क्योंकि आजू बाजू वाले भी तो देखेंगे ना। ಯಾಕೆಂದರೆ ಸುತ್ತಮುತ್ತ ಇರುವಂಥವ್ರು ಅಕ್ಕದ ಪಕ್ಕದ ಮನೆಯವರೆಲ್ಲ ನೋಡ್ತಾರೆ ಅಲ್ವಾ. देखेंगे इनके घर में कितनी अशांति है। ನೋಡ್ತಾರೆ ಇವ್ರ ಮನೆಯಲ್ಲಿ ಎಷ್ಟು ಅಶಾಂತಿ ಇದೆ ಅಂತ. चिल्लाना बिल्लाना और कुछ भी नहीं। ಕೂಗಾಡೋದು ಗಲಾಟೆ ಮಾಡೋದು ಅದೇ ಇದೆ, ಇನ್ನೇನು ಇಲ್ಲ ಅದನ್ನ ಬಿಟ್ಟು. तो भी अशांति तो कहेंगे ना बच्चे। ಆದರೂ ಸಹ ಅಶಾಂತಿ ಅಂತಾನೂ ಹೇಳಲಾಗುತ್ತೆ ಅಲ್ವಾ ಮಕ್ಕಳೇ. और तुम बच्चे रहते हो शांत। ಮತ್ತೆ ನೀವು ಮಕ್ಕಳಂತೂ ಇರ್ತೀರಾ ಶಾಂತಿಯಲ್ಲಿ. क्योंकि बाप से पहला पहला वर्षा तो तुम शांति का लेते हो ना। ಯಾಕೆಂದರೆ ತಂದೆಯಿಂದ ಮೊಟ್ಟ ಮೊದಲು ಆಸ್ತಿ ಅಂತೂ ನೀವು ಶಾಂತಿದೇ ತಗೊಂತೀರಾ ಅಲ್ವಾ. शांति देवा भी गाया हुआ है। ಶಾಂತಿ ದೇವ ಅಂತಾನೂ ಗಾಯನೇ ಇದೆ. तो वो शांति देवा बाप को याद करते करते शांति का वर्षा आ जाएगा। ಮತ್ತೆ ಆ ಶಾಂತಿ ದೇವ ತಂದೆಯನ್ನ ನೆನ್ಪು ಮಾಡ್ತಾ ಮಾಡ್ತಾ ಶಾಂತಿಯ ಆಸ್ತಿ ಬಂದ್ಬಿಡುತ್ತೆ. अभी कोई देखेंगे क्योंकि तुम बीच में हो कांटों के जंगल में। ಮತ್ತೆ ಇವಾಗ ಯಾರಾದರೂ ನೋಡ್ತಾರೆ, ಯಾಕೆಂದ್ರೆ ನೀವು ಮಧ್ಯದಲ್ಲಿದ್ದೀರಾ ಮುಳ್ಳಿನ ಕಾಡಿನಲ್ಲಿ. ऐसे नहीं है कि फूलों के बगीचे में हो। ಆ ಥರ ಅಲ್ಲ, ಹೂವಿನ ತೋಟದಲ್ಲಿದ್ದೀರಾ. सुखदाई आत्माओं के बीच में हो। ಸುಖದಾಯಿ ಆತ್ಮಗಳ ಮಧ್ಯದಲ್ಲಿದ್ದೀರಾ. सारी देवात्माओं के बीच में हो। इडी एकदम ಎಲ್ಲ ದೇವಾತ್ಮಗಳ ಮಧ್ಯದಲ್ಲಿದ್ದೀರಾ ಪೂರ್ತಿ. नहीं, एकदम कांटों के बीच में। ಆ ಥರ ಅಲ್ಲ, ಪೂರ್ತಿ ಮುಳ್ಳಿನ ಕಾಡಿನಲ್ಲಿದ್ದೀರಾ. अब कांटों की दुनिया से ही वहां से ही तुमको फूल बनना है। ಮತ್ತೆ ಇವಾಗ ಈ ಮುಳ್ಳಿನ ಪ್ರಪಂಚದಿಂದನೇ ನಿಮಗೆ ಅಲ್ಲಿಂದನೇ ಹೂಗಳಾಗಬೇಕಾಗಿದೆ. 23/7/1968 की प्रातः क्लास का दूसरा पेज, दूसरी लाइन। तो कांटों की तरफ जाने से, कांटों के साथ रहने से कांटा नहीं बन जाना है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮುಳ್ಳಿನ ಕಡೆ ಹೋಗ್ಬಿಟ್ಟು ಮುಳ್ಳುಗಳ ಜೊತೆ ಇದ್ಬಿಟ್ಟು ಮುಳ್ಳುಗಳಾಗಬಾರ್ದಾಗಿದೆ. नहीं, जितना जितना बाप को याद करते रहेंगे, ಆ ರೀತಿ ಎಲ್ಲ ಎಷ್ಟೆಷ್ಟು ನಾವು ತಂದೆಯನ್ನ ನೆನ್ಪು ಮಾಡ್ತಾ ಇರ್ತೀವಿ और बंद रहेंगे, ಮತ್ತೆ ಬಂದಾಗಿರ್ತೀವಿ. ಬಂದಾಗಿರೋದು ಅಂದ್ರೆ वाचा से भी बंद, ಅಂದ್ರೆ ವಾಣಿನೂ ಸಹ ಇಲ್ಲ, ನಿಂತು ಬಿಡುತ್ತೆ. शांत रहेंगे, ಶಾಂತರಾಗಿರ್ತೀರಾ. वाइब्रेशन में भी शांत। ವೈಬ್ರೇಷನ್ ಅಲ್ಲೂ ಸಹ ಶಾಂತಿ. कोई भी कुछ भी उल्टा सुल्टा बोलते हैं तो भी क्या करो, ಯಾರೇ ಏನಾದರೂ ಉಲ್ಟಾ ಸುಲ್ಟಾ ಹೇಳ್ತಾರೆ ಅವಾಗೂ ಸಹ ಏನು ಮಾಡಬೇಕಾಗಿದೆ? शांत रहो। ಶಾಂತರಾಗಿರ್ಬೇಕಾಗಿದೆ. शांति, क्योंकि है ही आत्मा शांत स्वरूप। ಶಾಂತಿ ಏಕೆಂದರೆ ಆತ್ಮನೇ ಆಗಿದೆ ಶಾಂತಿ ಸ್ವರೂಪ. तो जब आत्मा अपने स्वधर्म में है, ಏಕೆಂದರೆ ಆತ್ಮ ಯಾವಾಗ ತಮ್ಮ ಸ್ವಧರ್ಮದಲ್ಲಿದೆ, आत्मा का स्वधर्म शांत है ना, ಮತ್ತೆ ಆತ್ಮನ ಸ್ವಧರ್ಮ ಶಾಂತ ಆಗಿದೆ ಅಲ್ವಾ. तो फिर उनको कुछ होता थोड़े ही है। ಮತ್ತೆ ಅವ್ರಿಗೇನಾದ್ರೂ ಆಗುತ್ತಾ? ಇಲ್ಲ. तो तुम जानते हो कि हमको कहाँ जाना है। ಮತ್ತೆ ಇವಾಗ ನೀವು ತಿಳ್ಕೊಂತೀರಾ ನಮಗೆ ಎಲ್ಲಿ ಹೋಗ್ಬೇಕಾಗಿದೆ. हमको जाना है शांति धाम। ನಮಗಂತೂ ಹೋಗ್ಬೇಕಾಗಿದೆ ಶಾಂತಿಧಾಮಕ್ಕೆ, घर जाना है। ಮನೆಗೆ ಹೋಗ್ಬೇಕಾಗಿದೆ.
आत्माओं के घर, ಆತ್ಮಗಳ ಮನೆಗೆ ಹೋಗಬೇಕಾಗಿದೆ. उस अवस्था में जाना है. ಆ ಅವಸ್ಥೆಯಲ್ಲೇ ಹೋಗಬೇಕಾಗಿದೆ. तो शांति जैसा वो पुरुषार्थ फिर और कोई भी नहीं होता है. ಮತ್ತು ಶಾಂತಿ ಥರ ಪುರುಷಾರ್ಥ ಬೇರೆ ಇನ್ಯಾವುದೂ ಆಗೋದೇ ಇಲ್ಲ. क्योंकि बाप भी है शांति का सागर, ಏಕೆಂದರೆ ತಂದೆನೂ ಸಹ ಆಗಿದ್ದಾರೆ ಶಾಂತಿಯ ಸಾಗರ. और वो बाप ही कहते हैं ಮತ್ತೆ ಆ ತಂದೆನೇ ಹೇಳ್ತಾರೆ कि मेरे मिसल तुम सबको शांति का सागर बनना चाहिए. ನಂತರನೇ ನಿಮ್ಮೆಲ್ಲರಿಗೂ ಸಹ ಶಾಂತಿಯ ಸಾಗರರಾಗಬೇಕಾಗಿದೆ ಅಂತ ಹೇಳ್ತಾರೆ. ऐसे तो सागर एक ही है. ಹಾಗಂತೂ ಸಾಗರ ಒಬ್ಬರೇ ಆಗಿದ್ದಾರೆ. फिर अनेक खंडों में बटा हुआ है ना, छोटे बड़े. ಮತ್ತೆ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಅನೇಕ ಖಂಡಗಳಲ್ಲೂ ಸಹ ಇದೆ ಅಲ್ವಾ ಸಾಗರ? नहीं. हाँ, ಕೇಳ್ತಾ ಇದ್ದಾರೆ ಬಾಬಾ ಇಲ್ವಾ? तो नंबरवार सागर बनना चाहिए. ಮತ್ತೆ ನಂಬರ್ ವಾರ್ ಸಾಗರರಾಗಬೇಕಾಗಿದೆ. वाहियात बातें, फालतू बातें, ವಾಯಾತ್ ಮಾತುಗಳು ಅಂದರೆ ವ್ಯರ್ಥ ಮಾತುಗಳು, यहाँ की झरमुई, वहाँ की झगमुई, ಇಲ್ಲಿಯ ವ್ಯರ್ಥ ಮಾತುಗಳು ಅಲ್ಲಿಯ ವ್ಯರ್ಥ ಮಾತುಗಳು, हे तो ढेर सारी बहुत नुकसान कर देती है. ಇದಂತೂ ತುಂಬ ಜಾಸ್ತಿ ನಷ್ಟ ಮಾಡಿಬಿಡುತ್ತೆ. करती और फिर कराती है. ನಷ್ಟ ಮಾಡಿಸು ಬಿಡುತ್ತೆ ನಮ್ಮಿಂದನೂ ಅವ್ರು ಬೇರೆಯವ್ರಿಂದನೂ ಮಾಡಿಸುತ್ತೆ, ಬೇರೆಯವ್ರದ್ದು ಮಾಡಿಸುತ್ತೆ. और फिर अपने बाप जो डायरेक्शन देते हैं, ಮತ್ತು ನಮ್ಮ ತಂದೆ ಡೈರೆಕ್ಷನನ್ನು ಕೊಡ್ತಾರೆ. कि बच्चे ऐसी बातें नहीं करना चाहिए. ಮತ್ತು ಮಕ್ಕಳೇ ಈ ಥರ ಮಾತನ್ನು ಮಾತಾಡಬಾರ್ದಾಗಿದೆ. अगर ऐसी बातें कहीं होती हैं तो शांत कर देना, ठीक है. ಒಂದು ವೇಳೆ ಎಲ್ಲಾದರೂ ಈ ಥರ ಮಾತುಗಳಾಗುತ್ತೆ ಅಂದರೆ ಪೂರ್ತಿ ಶಾಂತರನ್ನಾಗಿ ಮಾಡಿಬಿಡಿ, ಸರಿನಾ? नहीं तो क्या होता है, ಮತ್ತೆ ಇಲ್ದಿದ್ರೆ ಏನಾಗುತ್ತೆ? निंदा कराने के निमित्त बन जाते हैं. ನಿಂದನೆಯನ್ನು ಮಾಡಿಸ್ಲಿಕ್ಕೋಸ್ಕರ ನಿಮಿತ್ತರಾಗೋಗ್ತಾರೆ. और बच्चे, शांति में कोई निंदा थोड़ी ही होती है. ಮಕ್ಕಳೇ ಶಾಂತಿಯಲ್ಲಿ ಏನಾದರೂ ನಿಂದನೆ ಆಗುತ್ತಾ? किसकी भी नहीं निंदा होती है. ಯಾರ್ದು ಸಹ ನಿಂದನೆ ಆಗೋದಿಲ್ಲ. न शांति में कोई विकर्म होता है. ಮತ್ತೆ ಶಾಂತಿಯಲ್ಲೇನು ವಿಕರ್ಮನೂ ಆಗಲ್ಲ. और अपने बाप को याद करते रहो. ಮತ್ತೆ ನಿಮ್ಮ ತಂದೆಯನ್ನ ನೆನ್ಪು ಮಾಡ್ತಾ ಇರಿ. याद करता रहेगा तो और ही विकर्म विनाश होता रहेगा. ನೆನ್ಪು ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ವಿಕರ್ಮ ವಿನಾಶ ಆಗ್ತಾ ಇರುತ್ತೆ. है कि शांत में रहने से विकर्म होगा? ಅಥವಾ ಶಾಂತಿಯಲ್ಲಿರೋದ್ರಿಂದ ವಿಕರ್ಮ ಆಗುತ್ತಾ? नहीं होगा. ಆಗದೇ ಇಲ್ಲ. तो जो व्यापारी होते हैं ಮತ್ತೆ ಯಾರು ವ್ಯಾಪಾರಿಗಳಾಗಿರ್ತಾರೆ वो ही भला जो अपने विकर्मों का विनाश करते रहे. ಅವರೇ ಪಾಪ ತಮ್ಮ ವಿಕರ್ಮಗಳ ವಿನಾಶವನ್ನ ಮಾಡ್ತಾ ಇರ್ತಾರೆ. न खुद अशांत होवे न औरों को अशांत करे. ಅವ್ರು ಸ್ವಯಂ ಸಹ ಅಶಾಂತರಾಗಲ್ಲ ಮತ್ತೆ ಅವ್ರು ಬೇರೆಯವ್ರನ್ನೂ ಅಶಾಂತರನ್ನಾಗಿ ಮಾಡಲ್ಲ. ये सदा याद रख देना. ಮತ್ತೆ ಈ ಮಾತನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. किसी को दुख देना, ಯಾರಿಗಾದ್ರೂ ದುಃಖ ಕೊಡೋದು, उससे तो वो आत्मा नाराज होती है, ಅದರಿಂದ ಅಂತೂ ಆತ್ಮ ದುಃಖಿ ಆಗ್ತಾರೆ, ಉದಾಸರಾಗ್ತಾರೆ, शांत होती है. ಶಾಂತರಾಗಿ ಹೋಗ್ತಾರೆ. समझा ना? ಅರ್ಥ ಆಯ್ತಲ್ವಾ? और कभी कभी बहुत है जो बाबा को लिखते हैं. ಮತ್ತೆ ಒಂದೊಂದ್ಸತಿ ಈ ರೀತಿ ತುಂಬಾ ಇದ್ದಾರೆ, ಅವರು ಬಾಬಾನಿಗೆ ಬರೀತಾರೆ, बाबा ये बहुत आते हैं, ಬಾಬಾ ಇವರು ತುಂಬಾ ಬರ್ತಾರೆ, है धम चक्कर मचाने वाले कितना धम चक्कर मचाए देते. ಈ ಗಲಾಟೆ ಮಾಡುವಂಥವ್ರು ಎಷ್ಟೊಂದು ಜಾಸ್ತಿ ಗಲಾಟೆ ಮಾಡಿಬಿಡ್ತಾರೆ. तो बाप उनको लिखते हैं, ಮತ್ತೆ ತಂದೆ ಅವರಿಗೆ ಬರೀತಾರೆ,
अरे वो धम चक्कर मचाते हैं तो तुम तो शांति में रहो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅವ್ರು ಗಲಾಟೆಯನ್ನು ಮಾಡ್ತಾರೆ ಅಂದರೆ ನೀವಾದರೂ ಶಾಂತಿಯಲ್ಲಿರಿ. क्योंकि शांति और शांति ये दोनों बातों के ऊपर देखो हातिम ताई का किस्सा बनाया हुआ है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನೋಡಿ ಶಾಂತಿ ಮತ್ತು ಅಶಾಂತಿ ಈ ಎರಡು ಮಾತಿನಗಳ ಮೇಲೆ ಹಾತಿಮ್ ತಾಯಿಯ ಒಂದು ಕಥೆಯನ್ನು ಮಾಡಿಬಿಟ್ಟಿದ್ದಾರೆ. वो भी कहते हैं ना, ಅವರು ಸಹ ಹೇಳ್ತಾರೆ ಅಲ್ವಾ, मुख में मुलहरा डाल देते थे। ಮುಖದಲ್ಲಿ ಮುಲಹರ ಹಾಕ್ಕೊತಾ ಇದ್ರು. ಅಂದರೆ ಆ ಥರ ಒಂದು ವಸ್ತು ಅದು ಹಾಕೊಂಡ್ರೆ ಮಾತಾಡೋಕ್ಕಾಗೋದಿಲ್ಲ, ಅದನ್ನು ಚಿಪ್ತಾ ಇರಬೇಕಾಗುತ್ತೆ. इसे बाबा ने कहा था ना, ಯಾವ ರೀತಿ ಬಾಬಾ ಹೇಳಿದ್ರು ಅಲ್ವಾ, एक दो आपस में लड़ती थी, ಒಬ್ಬರು ಇನ್ನೊಬ್ಬರ ಜೊತೆ ಪರಸ್ಪರದಲ್ಲಿ ಜಗಳಾಡ್ತಾ ಇದ್ರು. तो उनको जाके बताया कि ये लड़ाई झगड़ा होता है। ಆವಾಗ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದರು ಏನಂತ, ಈ ಒಂದು ವೇಳೆ ಈ ಥರ ಜಗಳ ಎಲ್ಲ ಆಗುತ್ತೆ ಅಂದರೆ, तो बोला अंदर में एक तो ताबीज डाल दियो, ಒಳಗಡೆ ಅಂತೂ ಒಂದು ತಾಯ್ತವನ್ನು ಕಟ್ಕೊಂಬಿಡಿ. और वो ताबीज कभी भी निकालना नहीं चाहिए। ಮತ್ತು ಆ ತಾಯ್ತವನ್ನು ಯಾವತ್ತೂ ತೆಗಿಬಾರ್ದಾಗಿದೆ. तो उसने वो डाल दिया। ಆವಾಗ ಅವ್ರು ಅದನ್ನು ಹಾಕ್ಕೊಂಡ್ಬಿಟ್ರು. तो कोई भी कुछ भी उल्टी सीधी बात करे ना, ಮತ್ತು ಯಾರೇ ಏನೇ ಉಲ್ಟಾ ಸೀದಾ ಮಾತುಗಳನ್ನು ಮಾತಾಡಿದರೆ तो ये कर ना सके। ಮತ್ತು ಈ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. क्योंकि ये ताबीज तो निकालने का नहीं था। ಯಾಕೆಂದರೆ ಈ ತಾಯ್ತ ಅಂತೂ ತೆಗಿಯುವಂಥ ತಾಯ್ತ ಆಗಿಲ್ಲ. तो ये ताबीज सदा मुख में पड़ा रहे। ಮತ್ತು ಈ ತಾಯ್ತ ಯಾವಾಗಲೂ ಮುಖದಲ್ಲೇ ಇರಬೇಕು. तो बेचारी बोल नहीं सके। ಅವಾಗ ಪಾಪ ಅವ್ರು ಮಾತಾಡೋಕ್ಕೆ ಆಗಲ್ಲ, ಹೇಳೋಕ್ಕೆ ಆಗಲ್ಲ. तो देखो भक्ति मार्ग में ये ऐसे ऐसे दृष्टांत देते हैं। ಮತ್ತೆ ನೋಡಿ ಭಕ್ತಿ ಮಾರ್ಗದಲ್ಲಿ ಈ ರೀತಿ ಉದಾಹರಣೆಗಳನ್ನು ಕೊಟ್ಬಿಡ್ತಾರೆ. समझा ना? ಅರ್ಥ ಆಯ್ತು ಅಲ್ವಾ? सो देखो दृष्टांत भी है, ಮತ್ತೆ ನೋಡಿ ಈ ಉದಾಹರಣೆನೂ ಸಹ ಇದೆ. क्योंकि बच्चों को शांति रहेगी। ಯಾಕೆಂದರೆ ಮಕ್ಕಳಿಗೆ ಶಾಂತಿ ಇರುತ್ತೆ. और शांति कितना सुख देती है। ಮತ್ತು ಶಾಂತಿ ಎಷ್ಟು ಸುಖ ಕೊಡುತ್ತೆ. देखो शांति 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 के लिए बहुत बेचारे ಮತ್ತೆ ನೋಡಿ ಶಾಂತಿ ಶಾಂತಿ ಶಾಂತಿಗೋಸ್ಕರ ಪಾಪ के खाते हैं। ಎಷ್ಟೊಂದೆಲ್ಲ ಪೆಟ್ಟುಗಳನ್ನು ತಿಂತಾ ಇರ್ತಾರೆ. दुनिया में कितने शहर शहर में कॉन्फ्रेंसेस करते रहते। ಪ್ರಪಂಚದಲ್ಲಿ ಪ್ರತಿಯೊಂದು ಪಟ್ಟಣಗಳಲ್ಲೆಲ್ಲ ಎಷ್ಟೊಂದು ಕಾನ್ಫರೆನ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. और ये तो तुम बच्चे जानते हो ಮತ್ತು ಇದನ್ನಂತೂ ನೀವು ಮಕ್ಕಳು ತಿಳ್ಕೊತೀರಾ कि बाबा हमारा बहुत मीठा बाबा शांति का सागर है। बरोबर ಬಾಬಾ ನಮ್ಮ ಎಷ್ಟು ಮಧುರವಾಗಿರುವಂಥ ಬಾಬಾ ಆಗಿದ್ದಾರೆ, ಖಂಡಿತವಾಗಿ ಅವರು ಶಾಂತಿಯ ಸಾಗರ ಆಗಿದ್ದಾರೆ. उन कॉन्फ्रेंस आदि मीटिंग आदि करने से कुछ नहीं होगा। ಆ ಕಾನ್ಫರೆನ್ಸ್ ಮಾಡೋದ್ರಿಂದ, ಮೀಟಿಂಗ್ಗಳು ಮಾಡೋದ್ರಿಂದ ಏನೂ ಆಗೋದಿಲ್ಲ. तो पुरुषार्थ कराते रहो, ಮತ್ತು ಪುರುಷಾರ್ಥವನ್ನು ಮಾಡಿಸ್ತಾ ಇರಿ, कराते रहो। ಮಾಡಿಸ್ತಾನೆ ಇರಿ. शांति ही विश्व में स्थापन करेगी। ವಿಶ್ವದಲ್ಲಿ ಶಾಂತಿಯನ್ನೇ ಸ್ಥಾಪನೆ ಮಾಡ್ತಾರೆ. शांति की दुनिया, ಶಾಂತಿಯ ಪ್ರಪಂಚ ಆಗಿದೆ. नो अशांति एट ऑल। ನೋ ಅಶಾಂತಿ ಎಟ್ ಆಲ್. ये तो जानते हो ना बच्चे। ಇದನ್ನಂತೂ ತಿಳ್ಕೊಂತೀರಾ ಅಲ್ವಾ ಮಕ್ಕಳೇ? याद करो अपने भविष्य मर्तबे को। ಮತ್ತೆ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯದ ಪದವಿಯನ್ನ. जहाँ नई दुनिया में एक ही धर्म होता है, ಅಲ್ಲಿ ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮ ಇರುತ್ತೆ, दूसरा कोई धर्म ही नहीं होता। ಅಲ್ಲಂತೂ ಬೇರೆ ಯಾವುದೇ ಧರ್ಮನೇ ಇರಲ್ಲ.
तो लड़ाई झगड़ा मारा मारी होगी। ಮತ್ತೆ ಅಲ್ಲಿ ಜಗಳ ಆಟೋದು ಹೊಡೆದಾಡೋದು ಇದೆಲ್ಲ ಆಗುತ್ತಾ? ಇಲ್ಲ. सवाल ही पैदा नहीं हो। ಅಲ್ಲಂತೂ ಆ ಪ್ರಶ್ನೆನೇ ಬರಲ್ಲ. तो देखो उसी को ही शांत कहते हैं, विश्व में शांति। ಮತ್ತೆ ನೋಡಿ, ಅದಕ್ಕೆ ಶಾಂತಿ ಅಂತ ಹೇಳಲಾಗುತ್ತೆ, ವಿಶ್ವದಲ್ಲಿ ಶಾಂತಿ. ये जो दुनिया में अशांति फैली हुई है ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವಾಗ ನೋಡಿ ಪ್ರಪಂಚದಲ್ಲಿ ಎಲ್ಲ ಕಡೆ ಅಶಾಂತಿ ಹರಡ್ಕೊಂಡಿದೆ ಅಲ್ವಾ? कि कब से फैली हुई ಮತ್ತೆ ಇದು ಯಾವಾಗಿನಿಂದ ಹರಡ್ಕೊಂಡಿದೆ? है? मनुष्यों के पास 2500 साल की हिस्ट्री है। ಮನುಷ್ಯರ ಹತ್ರ 2500 ವರ್ಷಗಳ ಹಿಸ್ಟ್ರಿ ಇದೆ. अशांति की हिस्ट्री है या शांति की? ಅಶಾಂತಿಯ ಹಿಸ್ಟ್ರಿ ಇದೆನಾ ಅಥವಾ ಶಾಂತಿಯ ಹಿಸ್ಟ್ರಿ ಇದೆನಾ? है अशांति की। अनेक धर्म हैं, ಅಶಾಂತಿಯ ಹಿಸ್ಟ್ರಿ ಇದೆನಾ? अनेक राज्य हैं, अनेक भाषाएं हैं, ಅನೇಕ ಧರ್ಮಗಳಿದೆ, ಅನೇಕ ರಾಜ್ಯಗಳಿದೆ, ಅನೇಕ ಭಾಷೆಗಳಿದೆ, अनेक कुल हैं, ಅನೇಕ ಕುಲಗಳಿದೆ, अनेक जातियां हैं ಅನೇಕ ಜಾತಿಗಳಿದೆ. कि एक है? ಅಥವಾ ಒಂದೇ ಆಗಿದೆನಾ? अनेक हैं, इसलिए अशांति। ಅನೇಕರಾಗಿದ್ದಾರೆ, ಅದಕ್ಕೋಸ್ಕರ ಅಶಾಂತಿ ಆಗಿದೆ. तो बाप आए हैं ऐसी दुनिया बनाने के लिए जहाँ एक धर्म, एक राज्य, ಮತ್ತೆ ತಂದೆ ಬಂದಿದ್ದಾರೆ ಈ ಥರ ಪ್ರಪಂಚವನ್ನ ಮಾಡ್ಲಿಕ್ಕೋಸ್ಕರ, ಎಲ್ಲಿ ಒಂದೇ ಧರ್ಮ, एक भाषा, एक कुल, ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಕುಲ, एक मत, ಒಂದೇ ಮತ, सबकी एक मत। ಎಲ್ಲರದು ಒಂದೇ ಮತ ಆಗಿರುತ್ತೆ. ऐसी दुनिया में होगी विश्व में शांति। ಈ ಥರ ಪ್ರಪಂಚದಲ್ಲಿ ಆಗುತ್ತೆ, ವಿಶ್ವದಲ್ಲಿ ಶಾಂತಿ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿದೆ 3175. ಮುರಳಿ ತಾರೀಖು 8/1/1968. ನುಡಿಸಿರುವಂಥ ತಾರೀಖಾಗಿದೆ 4/3/20. प्रातः क्लास चल रहा था 8 जनवरी 1968 सोमवार को 8वें पेज की मध्याह्न में बात चल रही थी। भगवान के नंबरवार बच्चे हैं। ಭಗವಂತನಿಗೆ ನಂಬರ್ವಾರ್ ಮಕ್ಕಳಾಗಿದ್ದಾರೆ. हैं? तो अव्वल नंबर बच्चा ಮತ್ತೆ ಮೊದಲನೇ ನಂಬರಿನ ಮಗು भगवान के बच्चे ही भगवान को पढ़ाएंगे। ಭಗವಂತನ ಮಕ್ಕಳೇ ಭಗವಂತನಿಗೆ ಓದಿಸ್ತಾರೆ. क्या मतलब हुआ? ಇದರ ಅರ್ಥ ಏನಾಗಿದೆ? भगवान के बच्चे भगवान को पढ़ाएंगे। ಭಗವಂತನ ಮಕ್ಕಳು ಭಗವಂತನಿಗೆ ಓದಿಸ್ತಾರೆ ಅಂದ್ರೇನು? और किसको पढ़ाएंगे? ಮತ್ತೆ ಇನ್ನು ಯಾರು ಓದಿಸ್ತಾರೆ? और फिर पढ़ाने के लिए कोई दूसरा थोड़ा ही होगा। ಮತ್ತೆ ಓದಿಸ್ಲಿಕ್ಕೋಸ್ಕರ ಬೇರೆ ಯಾರಾದರೂ ಇರ್ತಾರಾ? भगवान के बच्चे बनते हो तब तो भगवान पढ़ाते हैं ना। ನೀವು ಭಗವಂತನ ಮಕ್ಕಳು ಆಗ್ತೀರಾ, ಅವಾಗೆ ಭಗವಂತ ಓದಿಸ್ತಾರೆ ಅಲ್ವಾ? पीछे नहीं पढ़ सकते हैं तो भाग जाते। ಮುಂದೆ ಓದ್ಲಿಕ್ಕೆ ಆಗೋದಿಲ್ಲ, ಅವಾಗ ಮತ್ತೆ ಅವ್ರು ಓಡೋಗ್ತಾರೆ. फिर भगवान भी समझते हैं ये हमारा बच्चा नहीं है। ಮತ್ತೆ ಭಗವಂತನು ತಿಳ್ಕೊಂತಾರೆ ಇವ್ರು ನಮ್ಮ ಮಗು ಆಗಿಲ್ಲ ಅಂತ. वो भी फिर समझते हैं कि हम भगवान के बच्चे नहीं हैं। ಅವರು ಸಹ ಮತ್ತೆ ತಿಳ್ಕೊಂತಾರೆ ನಾವು ಭಗವಂತನ ಮಕ್ಕಳಾಗಿಲ್ಲ ಅಂತ. जो बाहर में भाग जाते हैं वो भगवान के बच्चे नहीं हैं। ಯಾರು ಹೊರಗಡೆ ಪ್ರಪಂಚದಲ್ಲಿ ಓಡೋಗ್ತಾರೆ ಅವ್ರು ಭಗವಂತನ ಮಕ್ಕಳಾಗಿಲ್ಲ. उनको बुद्धि में थोड़ा ही रहता है कि भगवान कौन है। ಅವ್ರ ಬುದ್ಧಿಯಲ್ಲಿ ಏನಾದರೂ ಇರುತ್ತಾ ಭಗವಂತ ಯಾರಾಗಿದ್ದಾರೆ ಅಂತ? और हम कोई भगवान के बच्चे कुछ भी नहीं। ಮತ್ತೆ ನಾವೇನಾದರೂ ಭಗವಂತನ ಮಕ್ಕಳಾಗಿದ್ದೀವಿ ಅನ್ನೋದು ಅವ್ರ ಬುದ್ಧಿಯಲ್ಲಿ ಇರುತ್ತಾ? ಏನೂ ಇರೋದೇ ಇಲ್ಲ.
बिल्कुल ही एकदम वो बुद्धि में बैठ जाता है कि हम भगवान के बच्चे नहीं हैं। ಅವ್ರ ಬುದ್ಧಿಯಲ್ಲಿ ಪೂರ್ತಿ ಕುತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ ನಾವು ಭಗವಂತನ ಮಕ್ಕಳೇ ಆಗಿಲ್ಲ ಅಂತ. फिर भी देखो हट्टी तो एक ही है, जाएंगे कहाँ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆದರೂ ಸಹ ನೋಡಿ ಅಂಗಡಿ ಅಂತೂ ಒಂದೇ ಆಗಿದೆ, ಎಲ್ಲಿ ಹೋಗ್ತಾರೆ, ಎಲ್ಲರಿಗೂ ಇಲ್ಲೇ ಬರಲೇಬೇಕಾಗಿದೆ. तो फिर भी पढ़ने लग पड़ते हैं, ಮತ್ತೆ ಓದಲಿಕ್ಕೆ ಆರಂಭ ಮಾಡ್ತಾರೆ. क्या सोच के, ಏನಂತ ಯೋಚನೆ ಮಾಡಿಬಿಟ್ಟು, अरे चलो जो बीती सो बीती। ಏನಂತ ಯೋಚನೆ ಮಾಡ್ತಾರೆ, ಏನು ಕಳೆದೋಗ್ಬಿಡ್ತು ಅದು ಕಳೆದೋಯ್ತು ಅಂತ. है? अब तो सुधर जाए। ಇವಾಗಾದರೂ ಸುಧಾರಣೆ ಆಗೋಗ್ಬಿಡ್ಬೇಕು. समझते हैं हमारी तकदीर में ही ऐसा था। ತಿಳ್ಕೊಂತಾರೆ ನಮ್ಮ ಅದೃಷ್ಟದಲ್ಲೇ ಈ ಥರ ಇತ್ತು ಅಂತ. अरे तकदीर बनाता कौन है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಅದೃಷ್ಟವನ್ನು ಮಾಡುವಂಥವ್ರು ಯಾರಾಗಿದ್ದಾರೆ. कहते हैं भगवान तकदीर बनाता है। ಹೇಳ್ತಾರೆ ಭಗವಂತ ಅದೃಷ್ಟವನ್ನು ಮಾಡ್ತಾರೆ ಅಂತ. अरे भगवान तकदीर बनाता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಗವಂತ ಅದೃಷ್ಟವನ್ನು ಮಾಡ್ತಾರಾ. है कौन बनाता है। ಕೇಳ್ತಾ ಇದ್ದಾರೆ ಬಾಬಾ, ಯಾರು ಮಾಡ್ತಾರೆ. भगवती बनाती है। ಭಗವತಿ ಮಾಡ್ತಾರಾ. है? अरे भगवान तकदीर किसी की नहीं बनाता है न बिगाड़ता है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಭಗವಂತ ಯಾರದೇ ಅದೃಷ್ಟವನ್ನ ಮಾಡೋದು ಇಲ್ಲ, ಕೆಡಿಸೋದು ಇಲ್ಲ. कुछ करता ही नहीं है, वो तो अकर्ता है। ಅವರಂತೂ ಏನು ಮಾಡೋದೇ ಇಲ್ಲ, ಅವರಂತೂ ಅಕರ್ತ ಆಗಿದ್ದಾರೆ. बच्चे अपनी तकदीर पुरुषार्थ करके स्वयं बनाते हैं। ಮಕ್ಕಳು ತಮ್ಮ ಅದೃಷ್ಟವನ್ನ ಪುರುಷಾರ್ಥ ಮಾಡಿಬಿಟ್ಟು ಸ್ವಯಂ ಮಾಡ್ಕೊಂತಾರೆ. अपने आप अपना भाग्य सुधारते हैं, बिगाड़ते हैं। ಅವರಷ್ಟಕ್ಕೆ ಅವರೇ ತಮ್ಮ ಅದೃಷ್ಟವನ್ನ ತಮ್ಮ ಭಾಗ್ಯವನ್ನ ಮಾಡ್ಕೊಂತಾರೆ ಅಥವಾ ಕೆಡಿಸ್ಕೊಂತಾರೆ. तो समझ लेते हैं हमारी तकदीर में ऐसा था। ಅವಾಗ ಮತ್ತೆ ತಿಳ್ಕೊಂಡ್ಬಿಡ್ತಾರೆ ನಮ್ಮ ಅದೃಷ್ಟದಲ್ಲೇ ಈ ತರ ಇತ್ತು ಅಂತ. है? अभी फिर डबल पुरुषार्थ करते हैं। ಇವಾಗ ಮತ್ತೆ ಡಬಲ್ ಪುರುಷಾರ್ಥವನ್ನ ಮಾಡ್ತಾರೆ. है ना। अभी वो अगर डबल अच्छी तरह से पुरुषार्थ इस युग का और ಒಂದ್ ವೇಳೆ ಇವಾಗ ಅವ್ರು ಒಳ್ಳೆ ರೀತಿಯಿಂದ ಪುರುಷಾರ್ಥವನ್ನ ಮಾಡಿ ಈ ಯುಗದಲ್ಲಿ आवे पढ़ाई पढ़ने के लिए, ವಿದ್ಯಾಭ್ಯಾಸವನ್ನ ಓದ್ಲಿಕ್ಕೋಸ್ಕರ ಒಂದ್ ವೇಳೆ ಅವ್ರು ಬಂದ್ರೆ या योग में रहे, ಅಥವಾ ಯೋಗದಲ್ಲಿದ್ರೆ तो कुछ न कुछ ऊंच पद पाए सकते हैं। ಏನಾದ್ರೂ ಸ್ವಲ್ಪ ಉನ್ನತವಾಗಿರೋ ಪದವಿಯನ್ನ ಪಡಿಬಹುದಾಗಿದೆ. हाँ, और ऊंच पद में भी बहुत अच्छा पद पाए सकते हैं। ಹಾ, ಮತ್ತೆ ಉನ್ನತವಾಗಿರೋ ಪದವಿಯಲ್ಲೂ ತುಂಬಾ ಒಳ್ಳೆ ರೀತಿಯ ಪದವಿಯನ್ನ ಪಡಿಬಹುದಾಗಿದೆ. परंतु वो जो माया ने है ऐसा कर दिया है ना। ಆದ್ರೆ ಈ ಮಾಯೇನ್ ಈ ತರ ಮಾಡ್ಬಿಟ್ಟಿದೆ ಅಲ್ವಾ. क्या कह दिया, ಏನಂತ ಹೇಳಿದ್ರು, मैला कर दिया है ना। ಮಾಯೆ ಇದನ್ನ ಗಲೀಜ್ ಮಾಡ್ಬಿಟ್ಟಿದೆ ಅಲ್ವಾ. मैला हो गया है, ಇದು ಗಲೀಜಾಗೋಗ್ಬಿಟ್ಟಿದೆ. तो फिर जल्दी से चढ़ना ये बड़ी मेहनत है। ಮತ್ತೆ ಬೇಗ ಮೇಲ್ ಹತ್ತೋದು ಇದರಲ್ಲಿ ತುಂಬಾ ಶ್ರಮ ಇದೆ. जल्दी जल्दी चढ़ना उसमें तो फिर बड़ी मेहनत चाहिए। ಮತ್ತೆ ಬೇಗ ಬೇಗ ಹತ್ಲಿಕ್ಕೆ ಅದಕ್ಕಂತೂ ತುಂಬಾ ಶ್ರಮ ಪಡಬೇಕಾಗಿದೆ. अरे अच्छी तरह से समझ जाए ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಒಳ್ಳೆ ರೀತಿಯಿಂದ ತಿಳ್ಕೊಂಡ್ಬಿಡ್ಬೇಕಾಗಿದೆ. कि हमने तो ये टाइम क्या कर दिया, बर्बाद कर दिया। ಅರೆ ನಾವಂತೂ ಈ ಟೈಮನ್ನು ವೇಸ್ಟ್ ಮಾಡಿಬಿಟ್ಟಿದ್ದೀವಿ, ನಷ್ಟ ಮಾಡಿಬಿಟ್ಟಿದ್ದೀವಿ. फील करे ಈ ಫೀಲಿಂಗನ್ನು ಮಾಡ್ಕೋಬೇಕು. कि हमने टाइम वेस्ट किया। ನಾವಂತೂ ಟೈಮ್ ವೇಸ್ಟ್ ಮಾಡಿದ್ದೀವಿ. अरे
इतना दिन ऊंचे थे ऊंचा स्कूल, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಇಷ್ಟೊಂದು ಉನ್ನತವಾಗಿರುವಂಥ ಸ್ಕೂಲ್ ಆಗಿದೆ, ऊंचे थे यूं तीन यूनिवर्सिटी और सच्ची सच्ची यूनिवर्सिटी ಇಷ್ಟು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಯೂನಿವರ್ಸಿಟಿ ಆಗಿದೆ, ಅದು ಮತ್ತು ಸತ್ಯವಾಗಿರುವಂಥ ಯೂನಿವರ್ಸಿಟಿ ಆಗಿದೆ. यूनिवर्सिटी सारे यूनिवर्स का कल्याण करने वाली यूनिवर्सिटी को ಇಡೀ ಯೂನಿವರ್ಸನ್ನು ಕಲ್ಯಾಣ ಮಾಡುವಂಥ ಯೂನಿವರ್ಸಿಟಿಯನ್ನು छोड़ दिया, स्कूल में नहीं पढ़ा। ಅದನ್ನು ಬಿಟ್ಬಿಡ್ತಾರೆ, ಸ್ಕೂಲ್ನಲ್ಲಿ ಓದೋದೇ ಇಲ್ಲ. और ऐसे स्कूल में छोड़ दिया। ಅದು ಮತ್ತು ಈ ಥರ ಸ್ಕೂಲ್ನಲ್ಲಿ ಓದೋದನ್ನು ಬಿಟ್ಬಿಡ್ತಾರೆ. जैसा स्कूल जैसी यूनिवर्सिटी और दुनिया में कहीं भी कोई भी धर्म संप्रदाय की या धर्मखंड में हो ही नहीं सकती। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಥರ ಯೂನಿವರ್ಸಿಟಿ, ಈ ಥರ ಸ್ಕೂಲನ್ನು ಬಿಟ್ಬಿಡ್ತಾರೆ. ಯಾವ ಥರ ಸ್ಕೂಲ್ ಯೂನಿವರ್ಸಿಟಿ ಏನಿದೆ, ಇದು ಪ್ರಪಂಚದಲ್ಲಿ ಯಾವುದೇ ಧರ್ಮದಲ್ಲೇ ಆಗಲಿ, ಅಂದರೆ ಯಾವುದೇ ಧರ್ಮ ಸಂಪ್ರದಾಯ ಆಗಿರಲಿ ಅಥವಾ ಧರ್ಮಖಂಡಗಳೇ ಆಗಿರಲಿ, ಎಲ್ಲೂ ಆ ಥರ ಯೂನಿವರ್ಸಿಟಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ऐसे ऐसे पछता हटावे, ಈ ಥರ ಪಶ್ಚಾತ್ತಾಪ ಪಡಬೇಕಾಗಿದೆ. पछतावा आवे तो अपन को फटकार करे। ಯಾವಾಗ ಈ ಥರ ಪಶ್ಚಾತ್ತಾಪ ಪಡ್ತಾರೆ, ಆವಾಗ ಅವರು ಸ್ವಯಂಗೆ ಹೊಡಿತಾರೆ, ಬೈತಾರೆ, मैं कितना नीच हूँ, ನಾನು ಎಷ್ಟು ನೀಚನಾಗಿದ್ದೀನಿ, है जो मैं भगवान की ऊंचे ऊंचे भगवंत की पढ़ाई छोड़ दिया। ನಾನು ಇಷ್ಟು ಉನ್ನತವಾಗಿರುವಂಥ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತನ ವಿದ್ಯಾಭ್ಯಾಸವನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಸ್ವಯಂ ಪಶ್ಚಾತ್ತಾಪ ಪಡ್ತಾರೆ. अब तो मैं कुछ भी करके बाबा से वर्षा जरूर लूंगा। ಇವಾಗಂತೂ ನಾನು ಏನೇ ಮಾಡಲಿ, ಏನೇ ಮಾಡಿಬಿಟ್ಟು ತಂದೆಯಿಂದ ಬಾಬನಿಂದ ಆಸ್ತಿ ಅಂತೂ ಖಂಡಿತವಾಗಿ ತೊಗೊತೀನಿ. किससे ಯಾರಿಂದ ತೊಗೊತೀನಿ? किससे वर्षा लूंगा? ಯಾರಿಂದ ಆಸ್ತಿಯನ್ನು ತೊಗೊತೀನಿ? बाबा से, बा- शिव बाबा से नहीं। ಬಾಬನಿಂದ, ಶಿವಬಾಬನಿಂದ ಅಲ್ಲ. किससे वर्षा लूंगा? ಯಾರಿಂದ ಆಸ್ತಿಯನ್ನು ತೊಗೊತೀನಿ? हाँ, एक बार टूट गया तो वर्षा किससे लेगा? ಒಂದ್ಸತಿ ಯಾರಾದರೂ ಬಿದ್ದೋಗ್ಬಿಟ್ರೆ ಅವ್ರು ಮತ್ತೆ ಯಾರಿಂದ ಆಸ್ತಿಯನ್ನು ತೊಗೊತಾರೆ? शिव बाबा से। ಶಿವಬಾಬನಿಂದನಾ? हाँ, किससे वर्षा लेगा? ಯಾರಿಂದ ಆಸ್ತಿ ತೊಗೊತಾರೆ? अरे शिव बाबा से वर्षा लेगा सुख शांति का। ಕೇಳ್ತಾ ಇದ್ದಾರೆ ಬಾಬಾ, ಸುಖ ಶಾಂತಿ ಆಸ್ತಿಯನ್ನು ಶಿವಬಾಬನಿಂದ ತೊಗೊತಾರಾ? शिव बाबा तो विश्व का मालिक बनाते हैं, ಶಿವಬಾಬಾ ಅಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. है? ब्रह्मा से वर्षा लेगा। ಬ್ರಹ್ಮನಿಂದ ಆಸ್ತಿಯನ್ನು ತೊಗೊತಾರಾ? अच्छा, रुद्रमाला में टूटते नहीं है? ಅಚ್ಚ, ರುದ್ರಮಾಲೆಯಲ್ಲಿ ಬೀಳೋದಿಲ್ವಾ? टूटते हैं तो ब्रह्मा से वर्षा लेते हैं। ಮತ್ತೆ ಯಾರು ಬಿದ್ದೋಗ್ಬಿಡ್ತಾರೆ ಅವರು ಬ್ರಹ್ಮನಿಂದ ಆಸ್ತಿ ತೊಗೊತಾರಾ? हैं? टूटते भी हैं तो फिर भी आकर के, ಮತ್ತೆ ಯಾರು ಬೀಳ್ತಾರೆ ಅವ್ರು ಆದರೂ ಸಹ ಬಂದ್ಬಿಟ್ಟು, हाँ, जो ऊंचे ऊंचे ब्रह्मा है परम ब्रह्म, ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಬ್ರಹ್ಮ ಆಗಿದ್ದಾರೆ, ಪರಂಬ್ರಹ್ಮ, उससे वर्षा लेते हैं। ಅವರಿಂದ ಆಸ್ತಿಯನ್ನು ತಗೊತಾರೆ. है? हम खूब अच्छी तरह से बैठेंगे, ನಾವು ತುಂಬ ಒಳ್ಳೆ ರೀತಿಯಿಂದ ಕೂತ್ಕೊಂತೀವಿ. क्या करके? बस बाबा बाबा बाबा, ಏನಂತ ಹೇಳಿಬಿಟ್ಟು ಕೇವಲ ಬಾಬಾ 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 ಅಂತ ಹೇಳಿ. दिल और दिमाग में कौन समाया हुआ हो? ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಯಾರು ಸಮಾವೇಶನೆ ಆಗಿರಬೇಕು? है? बाबा बाबा बाबा, किसका बाबा? ಕೇವಲ ಬಾಬಾ ಬಾಬಾ ಬಾಬಾನೇ ಸಮಾವೇಶನೆ ಆಗಿರಬೇಕು. ಯಾರು ಬಾಬಾ? जो सारी दुनिया का बाबा है, कौन है? ಯಾರು ಇಡೀ ಪ್ರಪಂಚದ ಬಾಬಾ ಆಗಿದ್ದಾರೆ? ಯಾರಾಗಿದ್ದಾರೆ? है? सारी दुनिया का बाबा कौन है? ಇಡೀ ಪ್ರಪಂಚದ ಬಾಬಾ ಯಾರಾಗಿದ್ದಾರೆ? है?
अरे परम ब्रह्म अम्मा, बाबा होती है अम्मा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಪರಬ್ರಹ್ಮ ಬಾಬಾ ತಾಯಿ ಆಗಿರ್ತಾರಾ? ಬಾಬಾ ತಾಯಿ ಆಗಿರ್ತಾರಾ? शिव बाबा। ಶಿವಬಾಬಾ ಆಗಿರ್ತಾರಾ? हाँ, वो बाबा है। ಕೇಳ್ತಾ ಇದ್ದಾರೆ ಬಾಬಾ ಅವ್ರು ಬಾಬಾ ಆಗಿದ್ದಾರಾ? वास्तव में क्या है? ಅವ್ರು ವಾಸ್ತವದಲ್ಲಿ ಏನಾಗಿದ್ದಾರೆ? ओरिजिनलिटी में क्या है वो? ಅವರು ಒರಿಜಿನಾಲಿಟಿಯಲ್ಲಿ ಏನಾಗಿದ್ದಾರೆ? शिव बाप है या शिव बाबा है? ಶಿವ ತಂದೆ ಆಗಿದ್ದಾರಾ ಅಥವಾ ಶಿವ ಬಾಬಾ ಆಗಿದ್ದಾರಾ? है? अरे टूट गया, धोखा दे गया, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರಾದರೂ ಬಿದ್ದೋಗ್ಬಿಡ್ತಾರೆ, ಮೋಸ ಮಾಡಿ ಹೊರಟೋಗ್ಬಿಡ್ತಾರೆ. किसको धोखा दे गया? ಯಾರಿಗೆ ಮೋಸ ಮಾಡಿ ಹೋಗ್ತಾರೆ ಅವರು? रुद्रमाला में आने योग्य था, ರುದ್ರಮಾಲೆಯಲ್ಲಿ ಬರಲಿಕ್ಕೆ ಯೋಗ್ಯರಾಗಿದ್ರು. और ऊंचे के ऊंचे पद पाने योग्य था। ಮತ್ತು ಉನ್ನತವಾಗಿರುವಂಥ ಪದವಿಯನ್ನು ಪಡಿಲಿಕ್ಕೆ ಯೋಗ್ಯರಾಗಿದ್ರು. बाबा तो कहते ही मैं विश्व की बादशाही देता हूँ। ಬಾಬಾ ಅಂತ ಹೇಳ್ತಾರೆ, ನಾನು ವಿಶ್ವದ ಬಾದಶಾಹಿಯನ್ನು ಕೊಡ್ತೀನಿ ಅಂತ. तो वो न लेकर के टूट गया। ಮತ್ತೆ ಅವರು ಅದನ್ನು ತಗೊಳ್ಳಿಲ್ದೆ ಬಿದ್ದೋಗ್ಬಿಡ್ತಾರೆ, ಅನಿಸ್ಯ ಬುದ್ಧಿ ಆಗೋಗ್ತಾರೆ. शिव बाबा को धोखा दिया ना, ಮತ್ತೆ ಅವರು ಶಿವಬಾಬನ ಜೊತೆ ಮೋಸ ಮಾಡಿದ್ರು ಅಲ್ವಾ? शिव बाबा को धोखा दिया। ಅವರು ಶಿವಬಾಬನ ಜೊತೆ ಮೋಸ ಮಾಡಿಬಿಟ್ರು. तो जो एक बार धोखा खाता है, ಯಾರು ಒಂದ್ಸತಿ ಮೋಸವನ್ನು ಪಡಿತಾರೆ वो फिर बार बार धोखा खाएगा। ಮತ್ತೆ ಅವರು ಪದೇ ಪದೇ ಮೋಸವನ್ನು ಪಡಿತಾರಾ? हैं? कौन? शिव तो धोखा नहीं खा सकते। ಯಾರು? ಶಿವ ಅಂತೂ ಮೋಸವನ್ನು ಪಡಿಲಿಕ್ಕೆ ಆಗಲ್ಲ. क्यों? वो तो त्रिकालदर्शी है। ಯಾಕೆ? ಯಾಕೆಂದ್ರೆ ಅವರಂತೂ ತ್ರಿಕಾಲದರ್ಶಿ ಆಗಿದ್ದಾರೆ. जिस मुकर्रर रथ में प्रवेश करते हैं वो पत्थर बुद्धि है। ಯಾವ ಮುಖರ ರಥದಲ್ಲಿ ಪ್ರವೇಶ ಮಾಡ್ತಾರೆ ಅವರು ಕಲ್ಲು ಬುದ್ಧಿ ಉಳ್ಳೋರಾಗಿದ್ದಾರೆ. नहीं ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಇಲ್ವಾ? ಇದ್ದಾರೆ. तो समझे या न समझे, लेकिन शिव तो बुद्धिमानों की बुद्धि है ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ತಿಳ್ಕೊಳ್ಳಿ ಅಥವಾ ತಿಳ್ಕೊಳ್ದೇ ಇರಲಿ, ಆದರೆ ಶಿವ ಅಂತೂ ಬುದ್ಧಿವಂತರಿಗೂ ಸಹ ಬುದ್ಧಿವಂತ ತಂದೆ ಆಗಿದ್ದಾರೆ. तो वो दोबारा धोखा खाएगा। ಮತ್ತೆ ಅವರು ಇನ್ನೊಂದ್ಸತಿ ಮೋಸವನ್ನು ಪಡಿತಾರಾ? दोबारा धोखा। ಅವ್ರು ಮತ್ತೆ ಇನ್ನೊಂದ್ಸತಿ ಮೋಸವನ್ನು ಪಡೆಯಲ್ಲ. बाकी परीक्षा बड़ी कड़ी है। ಬಾಕಿ ಪರೀಕ್ಷೆ ಅಂತೂ ತುಂಬಾ ಕಠಿಣವಾಗಿರುವಂಥದ್ದಾಗಿದೆ. विश्व बादशाही की परीक्षा बहुत कड़ी परीक्षा होगी। ವಿಶ್ವದ ಭಾಷೆಯನ್ನು ಪಡೆಯುವಂಥ ಪರೀಕ್ಷೆ ಏನಿದೆ ಇದು ತುಂಬ ಕಠಿಣವಾಗಿರುವಂಥ ಪರೀಕ್ಷೆ ಆಗಿರುತ್ತಾ कि छोटी मोटी परीक्षा होगी ಅಥವಾ ಚಿಕ್ಕ ಮುಟ್ಟ ಪರೀಕ್ಷೆ ಆಗಿರುತ್ತಾ? जो परीक्षा है उस परीक्षा में आखिरी में कौन बचता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದು ಪರೀಕ್ಷೆ ಆಗಿದೆ, ಮತ್ತೆ ಈ ಪರೀಕ್ಷೆಯಲ್ಲಿ ಕೊನೆಯಲ್ಲಿ ಯಾರು ಉಳಿತಾರೆ? अरे माया किसी को नहीं छोड़ती। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಮಾಯೆ ಯಾರಿಗೂ ಬಿಡೋದೇ ಇಲ್ಲ. माया सबको हप करके पेट में डाल के बैठती। ಮಾಯೆ ಎಲ್ಲರನ್ನೂ ನುಂಗ್ಬಿಟ್ಟು ಹೊಟ್ಟೆಯಲ್ಲಿ ಹಾಕೊಂಡು ಕುತ್ಕೊಂಡ್ಬಿಡುತ್ತೆ. और फिर इस दुनिया का आधा राज्य बटाई लेती है। ಮತ್ತೆ ಈ ಪ್ರಪಂಚದ ಅರ್ಧ ರಾಜ್ಯವನ್ನು ಹಂಚ್ಕೊಂಡ್ಬಿಡುತ್ತೆ. हाँ है। तो बाबा जैसे सिखलाते हैं ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಬಾಬಾ ಯಾವ ಥರ ಕಲಿಸ್ತಾರೆ? बाबा सिखलाते हैं, ये नहीं कहा शिव बाबा सिखलाते हैं। ಬಾಬಾ ಕಲಿಸ್ತಾರೆ, ಈ ಥರ ಹೇಳಿಲ್ಲ ಶಿವ ಬಾಬಾ ಕಲಿಸ್ತಾರೆ ಅಂತ. बाबा सिखलाते हैं ना कि जाओ। ಬಾಬಾ ಕಲಿಸ್ತಾರೆ ಅಲ್ವಾ, ಹೋಗಿ कहाँ भी बैठो, ಹೋಗಿ ಎಲ್ಲಾದ್ರೂ ಕೂತ್ಕೊಳ್ಳಿ. यूनिवर्सिटी तो बहुत बनी हुई है ना, सुबह को बैठो, ಯೂನಿವರ್ಸಿಟಿಗಳಂತೂ ತುಂಬ ತಯಾರಾಗಿದೆ ಅಲ್ವಾ, ಬೆಳಗ್ಗೆ ಕೂತ್ಕೊಳ್ಳಿ. बैठते हैं
कहते हैं बाबा रोमांच खड़े हो जाते हैं। ಕುತ್ಕೊಂತಾರೆ, ಹೇಳ್ತಾರೆ, ಬಾಬಾ ರೋಮಾಂಚನೇ ಆಗೋಗುತ್ತೆ. दिल इतनी खुश हो जाती है। ನಮ್ಮ ಮನಸ್ಸು ಇಷ್ಟೊಂದು ಖುಷಿ ಆಗೋಗುತ್ತೆ. अरे बाबा ये पद हमको देते हैं। ಅರೆ ಬಾಬಾ ಈ ಪದವಿಯನ್ನು ನಮಗೆ ಕೊಡ್ತಾರೆ. बाबा ही बाबा, बाबा ही बाबा, शिव बाबा का नाम निशान नहीं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬಾನೇ ಬಾಬಾ, ಬಾಬಾನೇ ಬಾಬಾ, ಶಿವಬಾಬಂದಂತೂ ಹೆಸರು ಗುರುತುನೇ ಇಲ್ಲ. ये बाबा बाबा क्यों करते हैं? ಇವರು ಬಾಬಾ ಬಾಬಾ ಅಂತ ಯಾಕೆ ಹೇಳ್ತಾರೆ? टूट जाने वाले। ಅಂದರೆ ಬಿದ್ದೋಗೋರು ಬಾಬಾ ಬಾಬಾ ಅಂತ ಯಾಕೆ ಹೇಳ್ತಾರೆ? शिव बाबा की पढ़ाई पढ़ते पढ़ते जो टूट जाते हैं, ಶಿವಬಾಬಾನ ವಿದ್ಯಾಭ್ಯಾಸವನ್ನು ಓದ್ತೆ ಓದ್ತೆ ಯಾರು ಅನಿಸ್ಯ ಬುದ್ಧಿ ಆಗ್ತಾರೆ, ಬಿದ್ದೋಗ್ಬಿಡ್ತಾರೆ. वो कितने हैं? ಅವ್ರು ಎಷ್ಟಾಗಿದ್ದಾರೆ? कुछ पता है? ಏನಾದರೂ ಗೊತ್ತಿದೆನಾ? पता ही नहीं। ಗೊತ್ತೇ ಇಲ್ಲ. लो पता है? ಕೇಳ್ತಾ ಇದ್ದಾರೆ ಬಾಬಾ, ಗೊತ್ತಿದೆನಾ? हैं? हैं? 750 करोड़। अच्छा 750 ಕೋಟಿ. 750 करोड़, उसमें अव्वल नंबर नहीं आता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದರಲ್ಲಿ ಮತ್ತೆ ಮೊದಲನೇ ನಂಬರ್ ಬರೋದಿಲ್ವಾ? हैं? 750 करोड़ में जो भी मनुष्य मात्र हैं, उनमें जो अव्वल नंबर प्रजापिता है, विश्व पिता बनने वाली आत्मा है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ 7,500 ಕೋಟಿ ಆತ್ಮಗಳು ಯಾರೇ ಇದ್ದಾರೆ, ಆ ಆತ್ಮಗಳಲ್ಲಿ ಯಾರು ಮೊದಲನೇ ನಂಬರ್ ಬರುವಂಥ ಆತ್ಮ ಆಗಿದ್ದಾರೆ. आदम एडम कहा जाता है। ಯಾರಿಗೆ ಆದಮ್ ಆಡಮ್ ಅಂತ ಹೇಳಲಾಗುತ್ತೆ, वो नहीं है उसमें? ಅವರಿಲ್ವಾ ಅದರಲ್ಲಿ? 750 करोड़ तो वो भी है। 750 ಕೋಟಿಯಲ್ಲಂತೂ ಅವರು ಇದ್ದಾರೆ. ये कहोगे एक कम 750। ಈ ಥರ ಹೇಳಿ ಒಬ್ಬರನ್ನ ಬಿಟ್ಟು ಒಂದು ಕಡಿಮೆ ಮಾಡಿಬಿಟ್ಟು 750 ಕೋಟಿ ಅಂತ. तो एक आत्मा है। ಮತ್ತೆ ಒಬ್ಬರೇ ಆತ್ಮ ಆಗಿದ್ದಾರೆ. क्या? जो टूटती टूट फूट रही होती, छोड़ती नहीं है। ಅವ್ರು ಯಾವತ್ತೂ ಬಿಡೋದಿಲ್ಲ, ಅನಿಸ್ಯ ಬುದ್ಧಿ ಆಗೋದಿಲ್ಲ. बाकी महाकाली क्या करती है? ಬಾಕಿ ಮಹಾಕಾಲಿ ಏನು ಮಾಡ್ತಾರೆ? सारी दुनिया रावण संप्रदाय है। ಇಡೀ ಪ್ರಪಂಚನೇ ರಾವಣ ಸಂಪ್ರದಾಯ ಆಗಿದೆನಾ? कोई राम संप्रदाय बचता है? ಅಥವಾ ಯಾರಾದರೂ ರಾಮ ಸಂಪ್ರದಾಯದವರು ಉಳಿತಾರ? एक ही राम है जो रावण भी बनता है और राम से शिव बाप की पढ़ाई पढ़ के ಒಬ್ಬರೇ ಆ ರೀತಿ ಇದ್ದಾರೆ. ಅವ್ರು ರಾಮನೂ ಆಗ್ತಾರೆ ಮತ್ತು ರಾವಣನೂ ಆಗ್ತಾರೆ. ಅವರು ಶಿವನಿಂದ ವಿದ್ಯಾಭ್ಯಾಸವನ್ನು ಓದ್ಬಿಟ್ಟು शिव बाप की पढ़ाई पढ़ के क्या बन जाता है? ಶಿವ ತಂದೆಯ ವಿದ್ಯಾಭ್ಯಾಸವನ್ನು ಓದ್ಬಿಟ್ಟು ಆ ರಾಮನಾತ್ಮ ಏನಾಗ್ತಾರೆ? विश्व का मालिक बन जाता है। ವಿಶ್ವದ ಮಾಲೀಕರಾಗೋಗ್ತಾರೆ. तो जो टूटने वाले बच्चे हैं वो भी सोचते हैं बाबा हमको ये पद देने आए हो। ಮತ್ತು ಯಾರು ಬೀಳುವಂಥ ಮಕ್ಕಳಾಗಿದ್ದಾರೆ ಅವರು ಸಹ ಯೋಚನೆ ಮಾಡ್ತಾರೆ, ಬಾಬಾ ನಮಗೆ ಈ ಪದವಿಯನ್ನು ಕೊಡಲಿಕ್ಕೋಸ್ಕರ ಬಂದಿದ್ದೀರಾ? वाह मैं कितना बहुत बहुत भाग्यशाली। ವಾವ್, ನಾನು ಎಷ್ಟು ತುಂಬ ಭಾಗ್ಯಶಾಲಿ ಆಗಿದ್ದೀನಿ. अच्छा तो फिर भाग्यशाली हो ಅಚ್ಚಾ, ಮತ್ತೆ ಭಾಗ್ಯಶಾಲಿ ಆಗಿದ್ದೀರಾ? तो फिर बाबा के डायरेक्शंस पर चलते रहे। ಮತ್ತೆ ಬಾಬಾನ ಡೈರೆಕ್ಷನ್ ಮೇಲೆ ನಡೀತಾ ಇರಬೇಕು. शिव बाबा शब्द ही उड़ाई दिए। ಶಿವಬಾಬಾ ಶಬ್ದವನ್ನೇ ಆರಿಸ್ಬಿಟ್ಟಿದ್ದಾರೆ. तो शिव बाबा के डायरेक्शन पर चलते रहे या बाबा के डायरेक्शन पर चलते रहे? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಮತ್ತೆ ಶಿವಬಾಬಾರವರ ಡೈರೆಕ್ಷನ್ ಮೇಲೆ ನಡೀತಾ ಇರಬೇಕಾ ಅಥವಾ ಶಿವ ತಂದೆಯ ಡೈರೆಕ್ಷನ್ ಮೇಲೆ ನಡೀತಾ ಇರಬೇಕಾ? शिव बाबा की डायरेक्शन। ಶಿವಬಾಬಾನ ಡೈರೆಕ್ಷನ್ ಮೇಲೆ ನಡಿಬೇಕಾ? अच्छा शिव बाबा, जब शिव बाबा ब्राह्मणों की दुनिया में ಯಾವಾಗ ಶಿವಬಾಬಾ ಬ್ರಾಹ್ಮಣರ ಪ್ರಪಂಚದಲ್ಲಿ सारी परीक्षा पूरी कर लेता है, ಎಲ್ಲ ಪರೀಕ್ಷೆಯನ್ನು ಪೂರ್ತಿ ಮಾಡ್ಕೊಂಡ್ಬಿಡ್ತಾರೆ.
पढ़ाई पूरी हो जाती है, ವಿದ್ಯಾಭ್ಯಾಸ ಪೂರ್ತಿ ಆಗೋಗ್ಬಿಡುತ್ತೆ. रिजल्ट निकल आता है, ಯಾವಾಗ ಅದ್ರ ರಿಸಲ್ಟ್ ಬಂದ್ಬಿಡುತ್ತೆ, तो क्या रिजल्ट निकलता है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಏನು ರಿಸಲ್ಟ್ ಬರುತ್ತೆ ಅದ್ರದ್ದು? बाप जो बनाने आए हैं वो बनता है या नहीं बनता है? ತಂದೆ ಏನು ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ, ಅದು ಆಗ್ತಾರೋ ಇಲ್ವೋ? बनाने आए हैं ना, विश्व का मालिक बनाने आए हैं. ತಂದೆ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ, ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. तो बनने वाला बन गया. ಮತ್ತೆ ಆಗುವಂಥವ್ರಂತೂ ಆಗೋಗ್ಬಿಡ್ತಾರೆ. 76 में भी तो रिजल्ट निकला ना. 76ನೇ ಇಸ್ವಿಯಲ್ಲೂ ಸಹ ರಿಸಲ್ಟ್ ಬಂತು ಅಲ್ವಾ? काहे का रिजल्ट निकला? ಯಾವ ಮಾತಿನ ರಿಸಲ್ಟ್ ಬಂತು? देहधारी का रिजल्ट निकला या देहधारी ದೇಹದಾರಿಯ ರಿಸಲ್ಟ್ ಬಂತಾ, ಅಥವಾ कि आत्मा रूपी सुई का रिजल्ट निकला? ಅಥವಾ ದೇಹದಾರಿಯ ಆತ್ಮರೂಪಿ ಸೂಜಿ ಏನಿದೆ ಅವ್ರ ರಿಸಲ್ಟ್ ಬಂತಾ? तुम्हारी आत्मा की सारी कट उतर जाने पर ನಿಮ್ಮ ಆತ್ಮನ ಎಲ್ಲ ತುಕ್ಕು ಹೊರಟೋದ ನಂತರ तुम बच्चे डायरेक्ट बाप से सीखो. ನೀವು ಮಕ್ಕಳು ಡೈರೆಕ್ಟ್ ತಂದೆಯಿಂದ ಕಲಿತೀರಾ. बीच में कोई दूसरा मीडिया नहीं होगा. ಮಧ್ಯದಲ್ಲಿ ಯಾವುದೇ ಬೇರೆ ಮೀಡಿಯಾ ಬೇಕಾಗಿಲ್ಲ. तो बाबा के डायरेक्शन पर चलते नहीं रहे ना बच्चे. ಮತ್ತೆ ಬಾಬಾರವರ ಡೈರೆಕ್ಷನ್ ಮೇಲೆ ನಡೀತಾ ಇರಿ ಮಕ್ಕಳೇ. पढ़ते रहे. ಓದ್ತಾ ಇರ್ತಾರೆ. कौन सी बाबा? ಯಾವ ಬಾಬಾನ ಮಾತಾಗಿದೆ? कौन से बाबा के डायरेक्शन पर चलते रहे? ಯಾವ ಬಾಬಾರವರ ಡೈರೆಕ್ಷನ್ನಿನ ಮೇಲೆ ನಡೀತಾ ಇರಬೇಕು? हाँ, जो पहला आदमी इस सृष्टि का घोषित होता है संसार में, ಯಾರು ಸೃಷ್ಟಿಯಲ್ಲಿ ಮೊದಲನೇ ವ್ಯಕ್ತಿಯಾಗಿ ಘೋಷಿತರಾಗ್ತಾರೆ, है जिसको आदिदेव कहा जाता है, आदम कहा जाता है. ಅವರಿಗೆ ಆದಿದೇವ ಅಂತ ಹೇಳಲಾಗುತ್ತೆ, ಆದಮ್ ಅಂತ ಹೇಳಲಾಗುತ್ತೆ. याद करते रहें और उनको भी दृष्टि देते रहें. ನೆನ್ಪು ಮಾಡ್ತಾ ಇರಬೇಕು, ಮತ್ತೆ ಅವ್ರಿಗೂ ಸಹ ದೃಷ್ಟಿಯನ್ನು ಕೊಡ್ತಾ ಇರಬೇಕು. उस बाबा की याद में ಆ ಬಾಬಾರವರ ನೆನಪಿನಲ್ಲಿ तो समझ तो सब सकते हैं ना बच्ची. ಅವಾಗ ತಿಳ್ಕೊಳೋದಂತೂ ಎಲ್ಲರೂ ತಿಳ್ಕೊಬೋದಾಗಿದೆ ಅಲ್ವಾ ಮಕ್ಕಳೇ? और उनको रिगार्ड देवे बहुत. ಮತ್ತೆ ಅವರಿಗೆ ರಿಗಾರ್ಡ್ ಕೊಡಬೇಕು, ತುಂಬ अच्छी तरह से रिगार्ड दे. ತುಂಬ ಒಳ್ಳೆ ರೀತಿಯಿಂದ ರಿಗಾರ್ಡ್ ಕೊಡಬೇಕು. उनको उनको माने किनको? ಅವರಿಗೆ ಅಂದರೆ ಯಾರಿಗೆ? एक है या दो है? ಒಬ್ಬರಾಗಿದ್ದಾರಾ ಅಥವಾ ಇಬ್ಬರಾಗಿದ್ದಾರಾ? दो. कौन कौन? ಇಬ್ಬರಾಗಿದ್ದಾರಾ? ಯಾರ್ಯಾರಾಗಿದ್ದಾರೆ? शिव और बाबा और राम. ಶಿವ ಮತ್ತೆ ಬಾಬಾ ಮತ್ತೆ ರಾಮ, तीनों को. 3 ಜನಗಳಿಗೆ. शिव बाबा और राम. शिव बाबा मुकर्रर रथ. ಶಿವ ಬಾಬಾ ಮತ್ತೆ ರಾಮ. ಶಿವ ಬಾಬಾ ಮುಕರ್ರರ್ ರಥ. शिव बाप को. शिव बाप को. ಶಿವ ತಂದೆಗ. शिव बाप तो बिंदी है. ಶಿವ ತಂದೆ ಅಂತೂ ಬಿಂದಿ ಆಗಿದ್ದಾರೆ. उसकी बिंदी का नाम शिव है, उसको कैसे रिगार्ड दिया जाता है? ಆ ಶಿವ ಬಿಂದು ಯಾರಿದ್ದಾರೆ, ಅವ್ರ ಬಿಂದಿಯ ಶಿವನ ಹೆಸರೇ ಬಿಂದಿ ಆಗಿದೆ, ಅವ್ರಿಗೆ ಯಾವ ರೀತಿ ರಿಗಾರ್ಡ್ ಕೊಡಲಾಗುತ್ತೆ? रिगार्ड देना ರಿಗಾರ್ಡ್ ಕೊಡೋದು और डिसरिगार्ड करना ಮತ್ತೆ ಡಿಸ್ರಿಗಾರ್ಡ್ ಮಾಡೋದು ये देहधारी का होता है. ಇದು ದೇಹದಾರಿದಾಗಿರುತ್ತಾ? जिसने देह में प्रवेश किया हो ಯಾರು ದೇಹದಲ್ಲಿ ಪ್ರವೇಶ ಮಾಡಿರ್ತಾರೆ या निराकार आत्मा का रिगार्ड डिसरिगार्ड होता है. ಅಥವಾ ನಿರಾಕಾರಿ ಆತ್ಮ ಯಾರಿದ್ದಾರೆ ಅವ್ರದ್ದು ರಿಗಾರ್ಡ್ ಡಿಸ್ರಿಗಾರ್ಡ್ ಆಗಿರುತ್ತಾ? होता है. ಆಗಿರುತ್ತಾ?
आत्मा बन गया, आत्मिक स्टेज में स्थिर हो गया, ಆತ್ಮ ಆಗೋಗ್ತಾರೆ, ಆತ್ಮಿಕ ಸ್ಟೇಜ್ನಲ್ಲಿ ಸ್ಥಿತರಾಗೋಗ್ತಾರೆ है, सदा काल के लिए। ಸದಾ ಕಾಲಕ್ಕೋಸ್ಕರ. तो उसको तो परवाह नहीं, कोई रिगार्ड दे या न दे। ಮತ್ತು ಅವರಿಗಂತೂ ಏನು ಕಾಳಜಿನೇ ಇರೋದಿಲ್ಲ, ಯಾರಾದರೂ ರಿಗಾರ್ಡ್ ಕೊಡಲಿ ಅಥವಾ ಕೊಡದೇ ಇರಲಿ. तो उनको माने किनको? ಮತ್ತು ಅವರಿಗೆ ಅಂದರೆ ಯಾರಿಗೆ? उसको नहीं कहा, ಅವನಿಗೆ ಅಂತ ಹೇಳಲಿಲ್ಲ, उनको। ಅವರಿಗೆ ಅಂತ ಹೇಳಿದರು. कौन दो? ಯಾರಾಗಿದ್ದಾರೆ ಮತ್ತು ಅವರಿಬ್ಬರು? उनकी बुद्धि में नहीं आता। ಅದು ಸಹ ಬುದ್ಧಿಯಲ್ಲಿ ಬರೋದಿಲ್ಲ. शिव बाबा को, राम को। ಶಿವಬಾಬನ್ಗ, ರಾಮನ್ಗ. ये शिव जिसका नाम है ओरिजिनल, एक बाबा, ಒಬ್ಬರಾಗಿದ್ದಾರೆ ಶಿವ, ಅವ್ರ ಒರಿಜಿನಲ್ ಹೆಸರಾಗಿದೆ, ಮತ್ತು ಇನ್ನೊಬ್ಬರಾಗಿದ್ದಾರೆ ಬಾಬಾ, है, और तीसरा राम। ಮತ್ತು ಮೂರನೇವರು ರಾಮ. आदि लक्ष्मी नारायण को रिगार्ड देवे। ಆದಿ ಲಕ್ಷ್ಮೀ ನಾರಾಯಣನ್ಗೆ ರಿಗಾರ್ಡ್ ಕೊಡಬೇಕು. अच्छा, अच्छी तरह से रिगार्ड देवे, ಅಚ್ಚಾ, ಒಳ್ಳೆ ರೀತಿಯಿಂದ ರಿಗಾರ್ಡ್ ಕೊಡಬೇಕು. माने लक्ष्मी नारायण पढ़ाई पढ़ाते हैं, ಅಂದರೆ ಲಕ್ಷ್ಮೀನಾರಾಯಣರು ವಿದ್ಯಾಭ್ಯಾಸವನ್ನು ಓದಿಸ್ತಾರ? हाँ? लक्ष्मी नारायण बनने के बाद, घोषित होने के बाद, ಲಕ್ಷ್ಮೀನಾರಾಯಣರು ಆದ ನಂತರ, ಅವ್ರು ಘೋಷಿತರಾದ ನಂತರ है, वो पढ़ाई पढ़ाते हैं। ಅವರು ವಿದ್ಯಾಭ್ಯಾಸವನ್ನು ಓದಿಸ್ತಾರ? वो पढ़ाई पढ़ करके ये पद पाई लिया, ಅವರು ವಿದ್ಯಾಭ್ಯಾಸವನ್ನು ಓದ್ಬಿಟ್ಟು ಈ ಪದವಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. तो उनको किसके लिए कहा? बहुत अच्छी तरह से उनको, है, ಮತ್ತೆ ಅವರಿಗೆ ಅಂತ ಯಾರಿಗೆ ಹೇಳಿದರು? ತುಂಬ ಒಳ್ಳೆ ರೀತಿಯಿಂದ ಅವರಿಗೆ समझ करके सब रिगार्ड देवे। ಎಲ್ಲರೂ ಅವ್ರನ್ನ ತುಂಬ ಒಳ್ಳೆ ರೀತಿಯಿಂದ ತಿಳ್ಕೊಂಬಿಟ್ಟು ತುಂಬ ರಿಗಾರ್ಡ್ ಕೊಡಬೇಕು ಅಂತ ಹೇಳಿದರು. नहीं बुद्धि में आया। ಬುದ್ಧಿಯಲ್ಲಿ ಬರಲಿಲ್ವಾ? अरे राम और कृष्ण, हाँ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೇ ರಾಮ ಮತ್ತು ಕೃಷ್ಣ ಆಗಿದ್ದಾರೆ. जिस साकार में ऊंचते ऊंच पद बनता है अतीन्द्रिय सुख का, ಯಾವ ಸಾಕಾರದಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪದವಿ ಆಗಿರುತ್ತೆ ಸಾಕಾರಂದು, वो शरीर तो एक ही है। ಆ ಶರೀರ ಅಂತೂ ಒಂದೇ ಆಗಿದೆ. उस एक ही शरीर में, ಆ ಒಂದೇ ಶರೀರದಲ್ಲಿ हाँ, दो पावरफुल आत्माएं हैं। ಇಬ್ಬರು ಪವರ್ಫುಲ್ ಆತ್ಮಗಳಾಗಿದ್ದಾರೆ. कौन कौन? राम और कृष्ण। ಯಾರ್ಯಾರಾಗಿದ್ದಾರೆ? ರಾಮ ಮತ್ತು ಕೃಷ್ಣ. राम बाप को कहा जाता है, ರಾಮ ಅಂತ ತಂದೆಗೆ ಹೇಳಲಾಗುತ್ತೆ, कृष्ण उसके बड़े थे बड़े बच्चे को कहा जाता है, ಮತ್ತು ಕೃಷ್ಣ ಅವರ ದೊಡ್ಡಕ್ಕಿಂತ ದೊಡ್ಡ ಮಗುವಿಗೆ ಹೇಳಲಾಗುತ್ತೆ, कि अम्मा को कहेंगे। हाँ? बच्चा ಅಥವಾ ಅವ್ರ ತಾಯಿಗೆ ಹೇಳ್ತಾರ? बाप का सारा वर्षा लेता है ना, ಮಗು ಯಾರಾಗಿರ್ತಾರೆ ಅವ್ರ ತಂದೆ ತಮ್ಮ ಪೂರ್ತಿ ಆಸ್ತಿಯನ್ನು ತಗೊತಾರೆ ಅಲ್ವಾ? और बाप की सारी दुकान चलाता है। ತಂದೆಯ ಅಂಗಡಿ ಇಡೀ ಪೂರ್ತಿ ಅಂಗಡಿ ಎಲ್ಲ ನಡೆಸ್ತಾರೆ. तो ये दो आत्माएं हैं। ಮತ್ತು ಇವರು ಇಬ್ಬರು ಆತ್ಮಗಳಾಗಿದ್ದಾರೆ. पहले भी राम और कृष्ण कंबाइंड हो जाते हैं, तब ही विष्णु बनता है। ಮೊದಲು ಸಹ ರಾಮ ಮತ್ತು ಕೃಷ್ಣ ಇಬ್ಬರು ಕಂಬೈಂಡ್ ಆಗೋಗ್ತಾರೆ, ಅವಾಗೇ ಅವ್ರು ವಿಷ್ಣು ಆಗ್ತಾರ? कि पहले से विष्णु बन जाता ಅಥವಾ ಮೊದಲಿಂದನೇ ಅವ್ರು ವಿಷ್ಣು ಆಗ್ಬಿಡ್ತಾರ? है। दोनों के संस्कार मिलकर के एक हो जाए, ಇಬ್ಬರ ಸ್ವಭಾವ ಸಂಸ್ಕಾರ ಸೇರಿ ಒಂದಾಗೋಗ್ಬಿಡ್ಬೇಕು, तब कहेंगे विष्णु। ಅವಾಗ ಹೇಳಲಾಗುತ್ತೆ ವಿಷ್ಣು. तो उनको बहुत अच्छी तरह से रिगार्ड देवे, ಮತ್ತೆ ಅವರಿಗೆ ತುಂಬ ಒಳ್ಳೆ ರೀತಿಯಿಂದ ರಿಗಾರ್ಡ್ ಕೊಡಬೇಕು. है? अरे रिगार्ड देवे तो उनका चाकर है, गाते हैं ना, चाकर राखो जी मणे तुम चाकर राखो जी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ರಿಗಾರ್ಡ್ ಕೊಡೋದು ಅಂದರೆ ಅವ್ರು ಚಾಕರರಾಗೋದು, ಅವ್ರ ನೌಕರರಾಗೋದು. ಅದಕ್ಕೆ ಒಂದು ಹಾಡನ್ನು ಹಾಡಿ ಹೇಳ್ತಾ ಇದ್ದಾರೆ ಬಾಬಾ, ನನ್ನನ್ನು ಚಾಕರರನ್ನಾಗಿ ನೌಕರರನ್ನಾಗಿ ಮಾಡಿಟ್ಕೊಳ್ಳಿ, ನೀವು ನನ್ನನ್ನು ನೌಕರರನ್ನಾಗಿ ಮಾಡಿಟ್ಕೊಳ್ಳಿ ಅಂತ ಹಾಡಿದೆ. चाकर माने
चाकर माने दास दासी। ಅಂದರೆ ದಾಸದಾಸಿಯನ್ನಾಗಿ ಮಾಡಿಟ್ಕೊಳ್ಳಿ ಅಂತ. क्या बच्चा है बाप का, तो बाप को छोड़ करके किसी और की चाकरी करेगा? ತಂದೆ ಮಗು ಆಗಿದ್ದಾರೆ ಅಂದರೆ ಅವ್ರ ತಂದೆಯನ್ನು ಬಿಟ್ಟು ಬೇರೆ ಯಾರ್ದಾದ್ರೂ ಚಾಕರಿ ಮಾಡ್ತಾರಾ? ಬೇರೆಯವ್ರ ದಾಸದಾಸಿ ಆಗ್ತಾರ ಅವರು? राणा प्रताप जो महान अकबर गाया हुआ संसार में, ರಾಣಾ ಪ್ರತಾಪ್ ಇದ್ರು, ಅವ್ರ ಜೊತೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ಸಮ್ರಾಟ್ ಅಂತ ಹೇಳ್ತಿದ್ರು ಅಕ್ಬರನ್ಗೆ. सभी धर्म वालों ने मान लिया। ಎಲ್ಲ ಧರ್ಮದವರು ಒಪ್ಕೊಂಡ್ಬಿಟ್ರು. उसकी चाकरी उसने स्वीकार की ಆದರೆ ಅವರು ಅವ್ರ ಚಾಕರಿಯನ್ನು ಸ್ವೀಕಾರ ಮಾಡಿದ್ರ या शिवाजी ने स्वीकार की? ಅಥವಾ ಶಿವಾಜಿ ಸ್ವೀಕಾರ ಮಾಡಿದ್ರ? है? अगर उससे कहा कि भाई कोर्निस करो, है? ಉಲ್ಟಾ ಅವ್ರೇನಂತ ಹೇಳಿದ್ರು, ಅವರಿಗೆ ತಲೆಯನ್ನು ಬಾಗಿಸು ಅಂತ ಹೇಳಿದ್ರು. जैसे हिंदुओं में कहते हैं प्रणाम करो, सर झुकाओ। ಯಾವ ಥರ ಹಿಂದೂಗಳಲ್ಲಿ ಹೇಳ್ತಾರೆ, ಪ್ರಣಾಮ ಮಾಡಿ, ನಮಸ್ಕಾರ ಮಾಡಿ, ತಲೆ ಬಾಗಿಸಿ ಅಂತ. माथा झुकाओ, तो शिवाजी ने माथा झुकाया? ತೋ ತಲೆ ಬಾಗಿಸಿ ಅಂತ ಹೇಳ್ತಾರೆ. ಅವಾಗ ಶಿವಾಜಿ ಏನು ತಲೆ ಬಾಗಿಸ್ತಾರಾ? ಇಲ್ಲ, नहीं झुकाया। किसको माथा झुकाया? ಈ ಬಾಗಿಸ್ಲಿಲ್ಲ. ಅವ್ರು ಯಾರ ಎದುರುಗಡೆ ತಲೆ ಬಾಗಿಸಿದ್ರು? उसे कहा गया ये कोर्निस करना नहीं सिखाया तुमने अपने बच्चे को? ಅವಾಗ ಅಕ್ಬರ್ ಹೇಳ್ತಾನೆ, ನೀನು ನಿನ್ನ ಮಗನಿಗೆ ನಮಸ್ಕಾರ ಮಾಡೋದು ಕಲಿಸ್ಕೊಟ್ಟಿಲ್ವಾ ಅಂತ. तो वो आगे बढ़ के कहता है नहीं सिखाया, मुझे कोर्निस करना सिखाया। ಅವಾಗ ಅವ್ರು ಮುಂದೆ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ, ನನಗೆ ನಮಸ್ಕಾರ ಮಾಡೋದು, ತಲೆ ಬಾಗಿಸೋದು ಕಲಿಸಿದ್ದಾರೆ. करो कोर्निस। तो क्या करता है? उसका बाप, लौकिक बाप जो सामने खड़ा था ना, उसको पाँव पे सिर रख दिया। ಅದಕ್ಕೆ ಪಾಪ ಹೇಳ್ತಿದ್ದಾರೆ, ಅವಾಗ ಅವನೇನು ಮಾಡ್ತಾನೆ, ಹಾಂ ಬರುತ್ತೆ ನನಗೆ ಅಂತೇಳಿ ಅವ್ರ ಲೌಕಿಕ ತಂದೆ ಯಾರಿರ್ತಾರೆ ಅವರು ಅದೇ ಸಭೆಯಲ್ಲಿ ಅಲ್ಲೇ ಎದುರುಗಡೆ ನಿಂತಿರ್ತಾರೆ. ಅವ್ರ ಮುಂದೆ ಹೋಗ್ಬಿಟ್ಟು ಇವರು ತಲೆಯನ್ನು ಬಾಗಿಸ್ತಾರೆ, ನಮಸ್ಕಾರ ಮಾಡ್ತಾರೆ. तो बुद्धि को झुकाया या नहीं झुकाया? ಮತ್ತೆ ಬುದ್ಧಿಯನ್ನು ಬಾಗಿಸಿದ್ರು ಇಲ್ವೋ? बच्चा अव्वल नंबर का बाप का बच्चा, बड़ा बच्चा, ಮೊದಲನೇ ನಂಬರಿನ ತಂದೆಯ ಮಗು ಯಾರಿದ್ದಾರೆ, बाप को न झुके, ಅವರು ತಂದೆ ಎದುರುಗಡೆನೆ ತಲೆ ಬಾಗಿಸ್ಲಿಲ್ಲ. बाप से सामना करे, ತಂದೆ ಜೊತೆ ಉಲ್ಟಾ ಎದುರಿಸ್ತಾರೆ, ಎದುರು ಉತ್ತರ ಕೊಡ್ತಾರೆ. सर और छाती ऊंच करके रहे, ತಲೆಯನ್ನ ಎದೆಯನ್ನ ಎತ್ತರ ಮಾಡಿ ಇಟ್ಕೊಂತಾರೆ. तो बाप उसको वर्षा देगा? ಮತ್ತೆ ಅಂಥವರಿಗೆ ತಂದೆ ಆಸ್ತಿಯನ್ನ ಕೊಡ್ತಾರಾ? देगा? नहीं देगा। ಕೊಡ್ತಾರ ಆಸ್ತಿಯನ್ನ? ಕೊಡೋದೇ ಇಲ್ಲ. तो चाकर तो बनना है ना। ಮತ್ತೆ ಚಾಕರರಂತೂ ದಾಸದಾಸಿ ಅಂತೂ ಆಗ್ಬೇಕಾಗಿದೆ ಅಲ್ವಾ? तो जो भी है अच्छे सर्विस करने वाले, ಮತ್ತೆ ಯಾರೇ ಒಳ್ಳೆ ಸರ್ವಿಸ್ ಮಾಡುವಂತವ್ರಾಗಿದ್ದಾರೆ, ढेर के ढेर हैं कि एक ही है? ತುಂಬಾ ಜಾಸ್ತಿ ಜನಗಳಿದಾರಾ ಅಥವಾ ಒಬ್ಬರೇ ಆಗಿದಾರಾ? जो भी हैं अच्छी अच्छी सर्विस करने वाले ಯಾರೇ ಇದ್ದಾರೆ ಒಳ್ಳೊಳ್ಳೆ ಸರ್ವಿಸ್ ಮಾಡುವಂತವ್ರು, हैं, उनकी चाकरी भी तो करनी चाहिए। ಅವರ ಚಾಕರಿನೂ ಸಹ ಮಾಡಬೇಕಾಗಿದೆ ಅಲ್ವಾ? अरे ये क्या बात हुई? अब बहुत हो गए ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇನ್ ಮಾತಾಯ್ತು, चाकरी लेने वाले, ಇವಾಗಂತೂ ತುಂಬಾ ಜನ ಆಗೋಗ್ಬಿಟ್ರು ಚಾಕರಿಯನ್ನ ತಗೊಳುವಂತವ್ರು, दास दासी बनाने वाले। ದಾಸದಾಸಿಯನ್ನ ಮಾಡುವಂತವ್ರು ಬೇರೆಯವ್ರನ್ನ. कौन कौन है? ಯಾರ್ಯಾರಾಗಿದ್ದಾರೆ? 10 हैं। 10 ಜನ ಆಗಿದ್ದಾರಾ? और दोनों हाथों की 10 उंगलियां दिखाई दी। 2 ಕೈದು 10 ಬೆರಳುಗಳನ್ನ ತೋರಿಸ್ಬಿಟ್ರಿ. 8 8 ಜನ. अच्छी सर्विस करने वाले हैं। 8 ಜನ ಯಾರಿದ್ದಾರೆ? ಅವ್ರು ಯಾವ ರೀತಿ ಒಳ್ಳೆ ಸರ್ವಿಸ್ ಮಾಡುವಂತವ್ರಾಗಿದ್ದಾರೆ? जब से एडवांस ज्ञान में निकलते हैं तब से ಯಾವಾಗಿನಿಂದ ಅಡ್ವಾನ್ಸ್ ಜ್ಞಾನದಲ್ಲಿ ಬರ್ತಾರೆ, ಅವಾಗಿನಿಂದ है? तन हो तो तन की सेवा लौकिक माँ बाप को देते हैं, ಶರೀರ ಆಗಿದ್ರೆ ಶರೀರದ ಸೇವೆಯನ್ನ ಲೌಕಿಕ ತಂದೆ ತಾಯಿ ಕೊಡ್ತಾರಾ? या दूसरे किसी संबंधी को देते हैं, ಅಥವಾ ಯಾವುದೇ ಬೇರೆ ಸಂಬಂಧಿಗಳಿಗೆ ಕೊಡ್ತಾರಾ? कि एक शिव बाबा को देते हैं तन की सेवा, ಅಥವಾ ಒಬ್ಬ ಶಿವಬಾಬನ್ಗೆ ಕೊಡ್ತಾರಾ ಶರೀರದಿಂದ ಸೇವೆ? एक शिव बाबा दूसरा न। ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ. धन की सेवा, ಧನ ಸಂಪತ್ತಿಯ ಸೇವೆ, धन का जो बैंक बैलेंस है वो लौकिक अम्मा बाप को अर्पण करके आते हैं। ಬ್ಯಾಂಕ್ ಬ್ಯಾಲೆನ್ಸ್ ಏನೇ ಇರುತ್ತೆ ಧನ ಸಂಪತ್ತಿಯ ಸೇವೆ ಅಂದರೆ, ಅದೆಲ್ಲ ತಮ್ಮ ಲೌಕಿಕ ತಂದೆ ತಾಯಿಗೆ ಅರ್ಪಣೆ ಮಾಡಿಬಿಟ್ಟು ಬಂದ್ಬಿಡ್ತಾರಾ? आते हैं
बिल्कुल नहीं, एक पैसा झिंझी भी नहीं देंगे। ಸ್ವಲ್ಪನೂ ಕೊಡೋದಿಲ್ಲ, ಒಂದು ಸ್ವಲ್ಪನೂ ಒಂದು ಕಾಸು ಸಹ ಕೊಡೋದಿಲ್ಲ ಲೌಕಿಕ ಪರಿವಾರದವರಿಗೆ. क्या करेंगे? जो भी तन के द्वारा हाथों का मैल कहा जाता है, ಏನೇ ಶರೀರದ ಮುಖಾಂತರ ಸಂಪಾದನೆಯನ್ನು ಮಾಡ್ತಾರೆ ಅದಕ್ಕೆ ಕೈಯಿಂದ ಬರೋ ಬೆವರು ಅಂತ ಹೇಳಲಾಗುತ್ತೆ. जो भी धन कमाया ಏನೇ ಧನ ಸಂಪತ್ತಿಯನ್ನು ಸಂಪಾದನೆ ಮಾಡ್ತಾರೆ वो सारा सारा किस सेवा में लगाते हैं? ಅದನ್ನೆಲ್ಲ ಯಾವ ಸೇವೆಯಲ್ಲಿ ಅರ್ಪಣೆ ಮಾಡ್ತಾರೆ? अच्छी अच्छी सेवा करने वाले ಒಳ್ಳೇದಕ್ಕಿಂತ ಒಳ್ಳೆ ಸೇವೆ ಮಾಡುವಂಥವ್ರು ಯಾರು ಇರ್ತಾರೆ ಅವ್ರು ಅದನ್ನು ಎಲ್ಲ ಅರ್ಪಣೆ ಮಾಡ್ತಾರೆ? हैं? ईश्वरीय सेवा में लगाते हैं। ಈಶ್ವರೀಯ ಸೇವೆಯಲ್ಲೇ ಹಾಕ್ತಾರೆ. तन हो धन हो, ತಮ್ಮ ಶರೀರ ತನ ಆಗಿರಲಿ, ಮನಸ್ಸಾಗಿರಲಿ, ಧನ ಸಂಪತ್ತಿ ಆಗಿರಲಿ, उनके संकल्प भी लौकिक माँ बाप के पीछे लगाते हैं। ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಸಹ ಲೌಕಿಕ ತಂದೆ ತಾಯಿಯ ಹಿಂದೆ ಹಾಕ್ತಾರ. कि लौकिक माँ बाप बूढ़े हो जाएंगे, उनकी परवरिश कौन करेगा? ಅಂದರೆ ಲೌಕಿಕ ತಂದೆ ತಾಯಿ ಯಾರಿದ್ದಾರೆ ಅವರು ಮುದುಕರಾಗೋಗ್ತಾರೆ, ವಯಸ್ಸಾಗೋಗುತ್ತೆ, ಅವ್ರ ಪಾಲನೆಯನ್ನು ಯಾರು ಮಾಡ್ತಾರೆ? इसकी चिंता करेंगे ಇದರ ಚಿಂತೆಯನ್ನು ಮಾಡ್ತಾರ ಅವರು? या ईश्वरीय सेवा में मन के संकल्प लगाएंगे? ಅಥವಾ ಈಶ್ವರೀಯ ಸೇವೆಯಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಹಾಕ್ತಾರ? हैं? ईश्वरीय सेवा में लगाएंगे ना। ಈಶ್ವರೀಯ ಸೇವೆಯಲ್ಲೇ ಹಾಕ್ತಾರೆ ಅಲ್ವಾ? हाँ। तो तन से मन से धन से ಮತ್ತೆ ತನುವಿನಿಂದ, ಮನಸ್ಸಿನಿಂದ, ಧನ ಸಂಪತ್ತಿಯಿಂದ, और समय, सारा समय किसकी सेवा में लगाएंगे? ಮತ್ತೆ ಸಮಯದಿಂದ ಎಲ್ಲ ಸಮಯವನ್ನು ಯಾರ ಸೇವೆಯಲ್ಲಿ ಅರ್ಪಣೆ ಮಾಡ್ತಾರೆ? ईश्वर की सेवा में लगाएंगे। ಈಶ್ವರನ ಸೇವೆಯಲ್ಲೇ ಅರ್ಪಣೆ ಮಾಡ್ತಾರೆ. किसी मनुष्य मात्र की और की सेवा में एक ईश्वर ಯಾವುದೇ ಮನುಷ್ಯ ಮಾತ್ರರು ಇದ್ದಾರೆ ಬೇರೆಯವರು, ಅವ್ರ ಸೇವೆಯಲ್ಲಿ ತೊಡಗಿಸೋದಿಲ್ಲ. दो चार ईश्वर, ಒಬ್ಬರೇ ಈಶ್ವರ ಆಗಿದಾರ ಅಥವಾ 2-4 ಈಶ್ವರ ಆಗಿದಾರ? एक ही ईश्वर की सेवा में। ಒಬ್ಬ ಈಶ್ವರನ ಸೇವೆಯಲ್ಲೇ ಹಾಕ್ತಾರೆ. तो बताया अच्छे अच्छे सर्विसेबल बच्चे हैं, ಅದಕ್ಕೆ ಮತ್ತೆ ಹೇಳಿದ್ರು ಒಳ್ಳೊಳ್ಳೆ ಸರ್ವಿಸೇಬಲ್ ಮಕ್ಕಳಿದ್ದಾರೆ. तो कब साबित होगा कि अच्छे सर्विसेबल है? ಯಾವಾಗ ಸಿದ್ಧ ಆಗುತ್ತೆ ಅವ್ರು ಒಳ್ಳೆ ಸರ್ವಿಸೇಬಲ್ ಅಂತ? जब जब एक बाबा की सर्विस चाकरी करके दिखा ना। ಯಾವಾಗ ಒಬ್ಬ ಬಾಬಾ ಇದ್ದಾರೆ ಅವರ ಸರ್ವಿಸ್ ಮಾಡಿ ತೋರಿಸ್ತಾರೆ, ಅವರ ಚಾಕರಿ ಮಾಡಿ ತೋರಿಸ್ತಾರೆ. चाकरी करना तो चाहिए ना। ಚಾಕರಿಯನ್ನಂತೂ ಮಾಡಬೇಕಾಗಿದೆ ಅಲ್ವಾ? अरे परंतु करते कौन है? ಆದರೆ ಯಾರು ಮಾಡ್ತಾರೆ? उनकी चाकरी। ಅವ್ರ ಚಾಕರಿಯನ್ನು ಯಾರು ಮಾಡ್ತಾರೆ? फिर आ गया उनकी, ಮತ್ತೆ ಬಂದ್ಬಿಡ್ತು ಅವ್ರದ್ದು. एक या दो? ಒಬ್ರಾಗಿದ್ದಾರಾ ಅಥವಾ ಇಬ್ಬರಾಗಿದ್ದಾರ? कौन कौन ಯಾರ್ಯಾರಾಗಿದ್ದಾರೆ? करते कौन है उनकी चाकरी? ಯಾರು ಮಾಡ್ತಾರೆ ಅವ್ರ ಚಾಕರಿಯನ್ನ? उनकी माने कौन कौन की चाकरी? ಅವ್ರದ್ದು ಅಂದರೆ ಯಾರ್ಯಾರ್ದು ಚಾಕರಿ ಮಾಡೋದು? हाँ, राम और कृष्ण की चाकरी, क्योंकि कंबाइंड हो जाते हैं ना। ರಾಮ ಮತ್ತು ಕೃಷ್ಣನ ಚಾಕರಿ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ ಯಾಕೆಂದರೆ ಅವ್ರು ಕಂಬೈಂಡ್ ಆಗೋಗ್ತಾರೆ ಅಲ್ವಾ? जब बेसिक में जन्म लिया ಯಾವಾಗ ಅವರು ಬೇಸಿಕ್ನಲ್ಲಿ ಜನ್ಮ ತಗೊತಾರೆ तो साकार रूप में बाप दादा किसको माना? ಅವಾಗ ಅವರು ಸಾಕಾರ ರೂಪದಲ್ಲಿ ಬಾಬ್ದಾದ ಅಂತ ಯಾರನ್ನ ನಂಬ್ತಾರೆ, ಯಾರನ್ನ ಒಪ್ಕೊಂತಾರೆ? साकार रूप में शिव की आत्मा को समझ लिया। ಸಾಕಾರ ರೂಪದಲ್ಲಿ ಶಿವನ ಆತ್ಮ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. कि ब्रह्मा बाबा के अंदर साकार हुआ, दादा लेखराज के अंदर माना ना। ಬ್ರಹ್ಮ ಬಾಬಾ ಯಾರಿದ್ದಾರೆ ಅವರು ತಮ್ಮಲ್ಲಿ ಸಾಕಾರ ಇದ್ದಾರೆ, ಬ್ರಹ್ಮ ಬಾಬಾ ಯಾರಿದ್ದಾರೆ ಸಾಕಾರದಲ್ಲಿ, ಅವರಲ್ಲಿ ದಾದಾ ಲೇಖರಾಜ್ ಯಾರಿದ್ದಾರೆ ಅವರಲ್ಲಿ ಅವರು ಸಾಕಾರ ಆಗಿದ್ದಾರೆ ಅಂತ ಅವ್ರು ಒಪ್ಕೊಂಡ್ರಲ್ವಾ? माना ना। ಒಪ್ಕೊಂಡ್ರು ಇಲ್ವೋ? और फिर एडवांस में आ गए तो समझ में आया ಮತ್ತೆ ಯಾವಾಗ ಅಡ್ವಾನ್ಸ್ನಲ್ಲಿ ಬಂದುಬಿಡ್ತಾರೆ ಆವಾಗ ಮತ್ತೆ ಅರ್ಥ ಆಯಿತು. बेहद का बाप और बेहद का दादा, ಬೇಹದ್ದಿನ ತಂದೆ ಮತ್ತು ಬೇಹದ್ದಿನ ದಾದಾ ಆಗಿದ್ದಾರೆ. जिसका इस दुनिया में कोई भी दादा अर्थात बड़ा भाई हो ही नहीं सकता। ಅವರಿಗೆ ಈ ಪ್ರಪಂಚದಲ್ಲಿ ಯಾರು ದೊಡ್ಡ ಅಣ್ಣ ಅಂದರೆ ದಾದಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ. तो वो दोनों कंबाइंड हो जाते। ಮತ್ತು ಅವರಿಬ್ಬರು ಕಂಬೈಂಡ್ ಆಗೋಗ್ತಾರೆ. बेहद का बाबा ಬೇಹದ್ದಿನ ಬಾಬಾ कौन? ಯಾರಾಗಿದ್ದಾರೆ? बेहद का बाबा ಬೇಹದ್ದಿನ ಬಾಬಾ ಯಾರಾಗಿದ್ದಾರೆ? कौन है?
आत्म की स्थिति में कहें तो बेहद का बाबा शिव, ಆತ್ಮಿಕ ಸ್ಥಿತಿಯಲ್ಲಿ ಹೇಳಿದರೆ ಬೇಹದ್ದಿನ ಬಾಬಾ ಅಂತೂ ಶಿವ ಆಗಿದ್ದಾರೆ. और उसका बड़ा बच्चा ಮತ್ತೆ ಅವರ ದೊಡ್ಡ ಮಗು ಯಾರಾಗಿದ್ದಾರೆ? आदम ಆದಮ್ हुआ ना. और अगर ಆಗಿದ್ದಾರೆ ಅಲ್ವಾ? हाँ, साकार स्टेज में कहें, ಮತ್ತೆ ಒಂದು ವೇಳೆ ಸಾಕಾರ ಸ್ಟೇಜ್ನಲ್ಲಿ ಅಂತ ಹೇಳಿದರೆ, क्योंकि शिव तो कभी साकार प्रवेश करते हैं मुकर्रर है या टेम्पररी रथ में, ಶಿವ ಅಂತೂ ಯಾವಾಗಾದರೂ ಮುಖರ ರಥ ಆಗಲಿ ಅಥವಾ ಟೆಂಪರವರಿ ರಥ ಆಗಲಿ ಅದರಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ, तो कभी देवान में आते हैं. ಮತ್ತೆ ಅವ್ರು ಯಾವಾಗಾದರೂ ದೇಹಾಭಿಮಾನದಲ್ಲಿ ಬರ್ತಾರಾ? हाँ, साकार बनते हैं, ಸಾಕಾರ ಆಗ್ತಾರಾ? वो साकार नहीं बनते. ಅವರಂತೂ ಸಾಕಾರ ಆಗೋದಿಲ್ಲ. जिस साकार के लिए बोला ಆ ಸಾಕಾರನಿಗೋಸ್ಕರ ಹೇಳಿದ್ದಾರೆ, है, बाप साकार से आकारी बना, ತಂದೆ ಸಾಕಾರಿಯಿಂದ ಆಕಾರಿ ಆಗ್ತಾರೆ, आकारी से निराकारी, ಆಕಾರಿಯಿಂದ ನಿರಾಕಾರಿ ಆಗ್ತಾರೆ, निराकारी से फिर साकार बनेगा. ನಿರಾಕಾರಿಯಿಂದ ಮತ್ತೆ ಸಾಕಾರಿ ಆಗ್ತಾರೆ. ये कौन से बाप के लिए कहा? ಮತ್ತೆ ಇದು ಯಾವ ತಂದೆಗೋಸ್ಕರ ಹೇಳಿದ್ದಾರೆ? हाँ? शिव तो कभी साकार नहीं बनते. ಶಿವ ಅಂತೂ ಯಾವತ್ತೂ ಸಾಕಾರಿ ಆಗೋದಿಲ್ಲ. कहा जाता है कि वो जिस तन में प्रवेश करते हैं ಹಾ, ಈ ರೀತಿ ಹೇಳಲಾಗುತ್ತೆ. ಅವ್ರು ಯಾವ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ तो देखने वाले कहते हैं ಅವಾಗ कि शिव ನೋಡುವಂಥವ್ರು ಹೇಳ್ತಾರೆ, तो बाबा है, ಶಿವ ಅಂತೂ ಬಾಬಾ ಆಗಿದ್ದಾರೆ. मुकर्रर रथ है. हाँ, मुकर्रर रथधारी जो आत्मा है ಮುಖರ ರಥಧಾರಿ ಆತ್ಮ ಯಾರಾಗಿದ್ದಾರೆ? वो तो हो गई बाप ಅವರಂತೂ ಆಗೋದ್ರು ತಂದೆ, मनुष्यों का. ಮನುಷ್ಯ ಆತ್ಮಗಳ ತಂದೆ. दादा कौन हुआ? ಮತ್ತೆ ದಾದಾ ಯಾರಾದ್ರು? उसका बड़ा बच्चा वो किसको वर्षा देता है? ಅವರ ದೊಡ್ಡ ಮಗು ಅವ್ರು ಯಾರಿಗೆ ಆಸ್ತಿಯನ್ನು ಕೊಡ್ತಾರೆ? पहले पहले ಮೊಟ್ಟ ಮೊದಲು ಅವ್ರು ಯಾರಿಗೆ ಆಸ್ತಿ ಕೊಡ್ತಾರೆ? हाँ? रचयिता है ना नई दुनिया का. ಅವರು ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ ಅಲ್ವಾ? कि शिव है रचयिता. ಅಥವಾ ಶಿವ ಆಗಿದ್ದಾರೆ ರಚಯಿತ? हाँ? रचयिता तो साकार होगा ना. ರಚಯಿತ ಅಂತೂ ಸಾಕಾರ ಆಗಿರ್ತಾರೆ ಅಲ್ವಾ? हाँ, तो ब्रह्मा बाबा की सोल ಮತ್ತೆ ಬ್ರಹ್ಮ ಬಾಬಾನ ಆತ್ಮ वो उसमें प्रवेश कर जाती है और ಅವರಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. ಮತ್ತೆ समान स्टेज प्राप्त कर लेती है. ಮತ್ತೆ ಸಮಾನ ಸ್ಟೇಜನ್ನು ಪಡ್ಕೊಂಡ್ಬಿಡ್ತಾರೆ. है? किसके समान? ಯಾರು ಸಮಾನ ಸ್ಟೇಜನ್ನು ಪಡಿತಾರೆ? कैसी स्टेज प्राप्त करती है? या- निराकारी स्टेज प्राप्त करती है कि नहीं? ಯಾವ ಥರ ಸ್ಟೇಜನ್ನು ಪಡಿತಾರೆ? ನಿರಾಕಾರಿ ಸ್ಟೇಜನ್ನು ಪಡಿತಾರೋ ಇಲ್ವೋ? निराकारी स्टेज प्राप्त करती है. ನಿರಾಕಾರಿ ಸ್ಟೇಜನ್ನು ಪಡಿತಾರೆ. तो देखो बताया ಅದಕ್ಕೆ ನೋಡಿ ಮತ್ತೆ ಹೇಳಿದರು, सर्विस करने वाले उनकी चाकरी भी तो करना चाहिए ना. ಮತ್ತೆ ಯಾರು ಸರ್ವಿಸ್ ಮಾಡುವಂಥವ್ರು ಆಗಿದ್ದಾರೆ ಅವ್ರಿಗೆ ಚಾಕರಿನೂ ಸಹ ಮಾಡಬೇಕಾಗಿದೆ ಅಲ್ವಾ? तो किस रूप में चाकरी करते हैं? ಮತ್ತೆ ಅವ್ರು ಯಾವ ರೂಪದಲ್ಲಿ ಚಾಕರಿ ಮಾಡ್ತಾರೆ? जो बाबा है आदम भी बाबा बनता है ना. ಯಾರು ಬಾಬಾ ಆಗಿದ್ದಾರೆ ಆದಮ್ ಸಹ ಬಾಬಾ ಆಗ್ತಾರೆ ಅಲ್ವಾ? तो पहला पहला जो बच्चा है वो किस रूप में चाकरी करता है? ಮತ್ತೆ ಮೊಟ್ಟ ಮೊದಲನೇ ಮಗು ಯಾರಿದ್ದಾರೆ ಅವ್ರು ಯಾವ ರೂಪದಲ್ಲಿ ಚಾಕರಿ ಮಾಡ್ತಾರೆ? शास्त्रों में दिखाया. ಶಾಸ್ತ್ರದಲ್ಲಂತೂ ತೋರಿಸಿದ್ದಾರೆ. अरे याद ही नहीं आया. ಅರೆ ನೆನಪೇ ಬರಲಿಲ್ಲ. और वो जैसी चाकरी करता है, ಮತ್ತೆ ಅವ್ರು ಯಾವ ಥರ ಚಾಕರಿಯನ್ನು ಮಾಡ್ತಾರೆ? हैं? वो जैसा दास बनता है ಅವ್ರು ಯಾವ ಥರ ದಾಸರಾಗ್ತಾರೆ? वैसा दास तो दुनिया में कोई ताकतवर बन ही नहीं पाता. ಆ ಥರ ದಾಸರಂತೂ ಪ್ರಪಂಚದಲ್ಲಿ ಈ ಥರ ಶಕ್ತಿಶಾಲಿ ದಾಸರು ಯಾರೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. नहीं याद आया. ನೆನಪೇ ಬರಲಿಲ್ಲ. अरे सनत कुमार. अरे सनत कुमार वाली आत्मा तो खुद ही बाबा है. ಯಾರು ಅಂದ್ರು ಸನತ್ ಕುಮಾರ್ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಸನತ್ ಕುಮಾರ್ ಅಂತೂ ಅವ್ರು ಸ್ವಯಂವೇ ಮನುಷ್ಯ ಸೃಷ್ಟಿಯ ದಾದ ಆಗಿದ್ದಾರೆ. सृष्टि का हनुमान ಹನುಮಾನ್ ಅಂತ ಹೇಳ್ತಾ ಇದ್ದಾರೆ. है. जो हनुमान है तो
भगवान राम का बड़े से बड़ा दास दिखाया है ना, जो काम उसे ಹನುಮಂತನ ಯಾವ ಥರ ತೋರಿಸ್ತಾರೆ, ರಾಮನ್ಗೆ ದೊಡ್ಡಕ್ಕಿಂತ ದೊಡ್ಡ ದಾಸರಾಗಿದ್ರು ಅಂತ ತೋರಿಸ್ತಾರೆ ಅಲ್ವಾ. नहीं किया चाकरी का, ಅವರು ಯಾವ ಚಾಕರಿಯ ಕೆಲಸವನ್ನ ಮಾಡಿದ್ದಾರೆ, वो काम और किसी ने करके दिखाया? ಆ ಥರ ಕೆಲಸವನ್ನ ಬೇರೆ ಯಾರಾದರೂ ಮಾಡಿ ತೋರಿಸಿದಾರಾ? क्या बड़े से बड़ा काम किया? ಅವ್ರೇನು ದೊಡ್ಡಕ್ಕಿಂತ ದೊಡ್ಡ ಕೆಲಸ ಮಾಡಿದ್ದಾರೆ? दिखाते हैं कि राम भगवान के ऊपर विपदा आई, ತೋರಿಸ್ತಾರೆ. ರಾಮ ಭಗವಂತನ ಮೇಲೆ ಏನಾದರೂ ಆಪತ್ತಿಗಳು ವಿಪತ್ತಿಗಳೆಲ್ಲ ಬಂದರೆ हाँ, रावण उनकी स्त्री को चुराई ले गया, ರಾವಣ ಅವ್ರ ಸ್ತ್ರೀಯನ್ನು ಕರ್ಕೊಂಡು ಹೋಗ್ಬಿಟ್ಟ. तो क्या किया? ಆವಾಗ ಮತ್ತೆ ಅವ್ರೇನು ಮಾಡಿದರು? हाँ, सीता को खोज करके हाँ, बताया और लेके आया, नहीं लेके आया? ಸೀತೆಯನ್ನ ಹುಡುಕ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಕರ್ಕೊಂಡ್ಬಂದ್ರು. हाँ, तो ऊंच ते ऊंच सेवा की चाकरी भी तो करना चाहिए. ಮತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸೇವೆಗೆ ಚಾಕರಿನೂ ಸಹ ಮಾಡಬೇಕಾಗಿದೆ ಅಲ್ವಾ. परंतु उनकी चाकरी कौन करते हैं? ಆದರೆ ಅವ್ರ ಚಾಕರಿಯನ್ನ ಯಾರು ಮಾಡ್ತಾರೆ? नहीं तो समझ तो है ना. ಇಲ್ಲದಿದ್ರೆ ತಿಳುವಳಿಕೆ ಅಂತೂ ಇದೆ ಅಲ್ವಾ. क्या समझ? ಏನು ತಿಳುವಳಿಕೆ ಇದೆ? भाई कुमार का है, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಕುಮಾರಿಕಾ ಇದ್ದಾರೆ, मनोहर है, ಮನೋಹರ್ ಇದ್ದಾರೆ. बाबू तो बेहद में बोलते हैं कि हद की कुमारिका को बोलते हैं. ಬಾಬಾ ಅಂತೂ ಬೇಹದ್ದಿನಲ್ಲಿ ಹೇಳ್ತಾರ ಅಥವಾ ಹದ್ದಿನ ಕುಮಾರಿಕಾಗೋಸ್ಕರ ಹೇಳ್ತಾರ? हाँ, बेहद की कुमारिका, ಬೇಹದ್ದಿನಲ್ಲೂ ಸಹ ಕುಮಾರಿಕಾ ಇದ್ದಾರೆ. कुमारी जीवन बिताने वाली, ಕುಮಾರಿ ಜೀವನವನ್ನ ನಡೆಸ್ಕೊಂಡು ಹೋಗುವಂಥವ್ರು. ज्ञान में भी कुमारी बन के रहती है. ಜ್ಞಾನದಲ್ಲೂ ಸಹ ಅವ್ರು ಕುಮಾರಿ ಆಗ್ಬಿಟ್ಟಿರ್ತಾರ, हाँ? कि पहले किसी और की फिर किसी और की बन जाती है. ಅಥವಾ ಮೊದಲು ಯಾರು ಬೇರೆಯವರಾಗಿದ್ರು ಮತ್ತೆ ಇನ್ನೊಬ್ರು ಬೇರೆಯವ್ರಿಗೆ ಆಗೋಗ್ತಾರೆ, ಆ ಥರ ಇದೆನಾ? नहीं, ಇಲ್ಲ. ज्ञान में जो कुमारी बन करके रहेगी, ಜ್ಞಾನದಲ್ಲಿ ಯಾರು ಕುಮಾರಿ ಆಗ್ಬಿಟ್ಟಿರ್ತಾರೆ, आदि से लेकर अंत तक, ಆದಿಯಿಂದ ಅಂತ್ಯದವರೆಗೂ वो 84 जन्मों में भी वो आत्मा क्या कही जाएगी? 84 ಜನ್ಮಗಳಲ್ಲೂ ಸಹ ಆತ್ಮನ್ಗೆ ಏನಂತ ಹೇಳಲಾಗುತ್ತೆ? कुमारी का पार्ट बजाएगी, बेहद का. ಆ 84 ಜನ್ಮಗಳಲ್ಲೂ ಸಹ ಅವರು ಬೇಹದ್ದಿನ ಕುಮಾರಿಯ ಪಾತ್ರವನ್ನ ಮಾಡ್ತಾರ. जो दुर्योधन दुशासन का रूप धारण कर लेते हैं कुमार, ಅಥವಾ ಯಾವ ಕುಮಾರರು ದುರ್ಯೋಧನ ದುಶಾಸನನ ರೂಪವನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ, वो पार्ट बजाएगी. ಆ ಪಾತ್ರವನ್ನ ಮಾಡ್ತಾರ? नहीं बजाएगी. ಇಲ್ಲ, ಮಾಡೋದೇ ಇಲ್ಲ. तो ये कुमार का मनोहर, ಮತ್ತೆ ಈ ಕುಮಾರಿಕಾ ಇದ್ದಾರೆ, ಮನೋಹರ್ ಇದ್ದಾರೆ, ये बरोबर ऊंचे पद पाएंगे. ಇವರೆಲ್ಲ ಖಂಡಿತವಾಗಿ ಉನ್ನತವಾಗಿರುವಂತ ಪದವಿಯನ್ನ ಪಡಿತಾರೆ. तो हद की कुमार का, हद की मनोहर ने ಮತ್ತೆ ಹದ್ದಿನಲ್ಲಿ ಯಾರು ಕುಮಾರಿಕಾ ಆಗಿದ್ದಾರೆ, ಹದ್ದಿನಲ್ಲಿ ಯಾರು ಮನೋಹರ ಆಗಿದ್ದಾರೆ, ಅವರು कैसे हद की, ಯಾವ ತರ ಹದ್ದಿನವರು? कैसे ಕೇಳ್ತಾ ಇದ್ದಾರೆ ಬಾಬಾ, ಯಾವ ರೀತಿ? नर से नारायण बनी डायरेक्ट, ಅವರು ಡೈರೆಕ್ಟ್ ನರನಿಂದ ನಾರಾಯಣ ಆಗ್ತಾರ? नारी से लक्ष्मी बनी कि भूत प्रेत का शरीर सूक्ष्म शरीर धारण कर लिया. ನಾರಿಯಿಂದ ಲಕ್ಷ್ಮಿ ಆಗ್ತಾರ? ಇಲ್ಲ, ಇನ್ನು ಉಲ್ಟಾ ಏನಾಗೋಯ್ತು, ಭೂತ ಪ್ರೇತಗಳ ಶರೀರವನ್ನ ಧಾರಣೆ ಮಾಡ್ಕೊಂಡ್ಬಿಟ್ರು. धारण किया ना, ಧಾರಣೆ ಮಾಡ್ಕೊಂಡ್ರಲ್ವಾ? तो नर से नारायण की स्टेज वाली है, ಮತ್ತೆ ಅವ್ರು ನರನಿಂದ ನಾರಾಯಣ ಆಗುವಂತ ಸ್ಟೇಜ್ನವ್ರು ಆಗಿದಾರ? नहीं हुई? ಆಗ್ಲಿಲ್ಲ. हुई? ಕೇಳ್ತಾ ಇದ್ದಾರೆ ಬಾಬಾ, ಆದ್ರಾ ಇಲ್ವಾ? नहीं हुई. ಆಗ್ಲೇ ಇಲ್ಲ. तो बताया, ಅದಕ್ಕೆ ಮತ್ತೆ ಹೇಳಿದ್ರು, बेहद की कुमारिका की बात है, ಬೇಹದ್ದಿನ ಕುಮಾರಿಕಾ ಅವರ ಮಾತಾಗಿದೆ ಇದು. बेहद की मनोहर की बात है. ಬೇಹದ್ದಿನ ಮನೋಹರ್ನ ಮಾತಾಗಿದೆ. ये बरोबर ऊंच पद पाएंगी. ಇವರು ಖಂಡಿತವಾಗಿ ಉನ್ನತವಾಗಿರುವಂತ ಪದವಿಯನ್ನ ಪಡಿತಾರೆ. है? हाँ, हम कुछ भी नहीं करते हैं. ನಾವಂತೂ ಏನು ಮಾಡೋದಿಲ್ಲ. है? हम कुछ भी नहीं करते हैं. हम दास दासियां बनाते हैं क्या? ನಾವಂತೂ ಏನು ಮಾಡೋದಿಲ್ಲ. ನಾವು ದಾಸದಾಸಿಯರನ್ನಾಗಿ ಮಾಡ್ತೀವ?
हम हम माने कम से कम दो या एक, ನಾವು ಅಂದರೆ ಕಡಿಮೆಗಿಂತ ಕಡಿಮೆ ಇಬ್ಬರಾಗಿದ್ದೀವ ಅಥವಾ ಒಬ್ಬರಾಗಿದ್ದಾರಾ? दो आदमी। ಇಬ್ಬರಾಗಿದ್ದಾರೆ. किसी ने कहा हम कुछ भी नहीं करते। ಈ ಮಾತನ್ನು ಯಾರು ಹೇಳಿದರು? ನಾವಂತೂ ಏನೂ ಮಾಡೋದಿಲ್ಲ ಅಂತ. जैसे हम आत्माओं का बाप कुछ भी नहीं करता। ಯಾವ ಥರ? ನಾವು ಆತ್ಮಗಳ ತಂದೆ ಏನೂ ಮಾಡೋದಿಲ್ಲ. पुरुषार्थ करने वाले स्वयं पुरुषार्थ करते हैं। ಪುರುಷಾರ್ಥವನ್ನು ಮಾಡುವಂಥವ್ರು ಸ್ವಯಂ ಪುರುಷಾರ್ಥ ಮಾಡ್ತಾರಾ? पढ़ाई पढ़ने का या पढ़ाई छोड़ देने का, ವಿದ್ಯಾಭ್ಯಾಸವನ್ನು ಮಾಡೋದೇ ಆಗಲಿ ಅಥವಾ ವಿದ್ಯಾಭ್ಯಾಸವನ್ನು ಬಿಡೋದೇ ಆಗಲಿ करते हैं ना? ಮಾಡ್ತಾರೆ ಅಲ್ವಾ? हाँ? तो वो भी कहते हैं हम कुछ भी नहीं करते। ಮತ್ತು ಅವರು ಸಹ ಹೇಳ್ತಾರೆ ನಾವಂತೂ ಏನೂ ಮಾಡೋದಿಲ್ಲ. हम कोई दास दासियां किसी को नहीं बनाते हैं, ನಾವು ಯಾರನ್ನು ದಾದಾಸಿಯರನ್ನಾಗಿ ಮಾಡೋದಿಲ್ಲ. लेकिन क्या बन जाते हैं? ಆದರೆ ಏನಾಗೋಗ್ತಾರೆ? अपने आप ऊंचे ऊंचे बाप की पढ़ाई को छोड़ करके क्या बन जाते हैं? ಆದರೆ ಅವರಷ್ಟಕ್ಕೆ ಅವರೇ ಉನ್ನತವಾಗಿರುವಂಥ ತಂದೆಯ ವಿದ್ಯಾಭ್ಯಾಸವನ್ನು ಬಿಟ್ಬಿಟ್ಟು ಏನಾಗೋಗ್ತಾರೆ? दास दासी। ದಾಸದಾಸಿಯರಾಗೋಗ್ತಾರೆ. ओम शांति। 4 तारीख हुई। ಓಂ ಶಾಂತಿ. ಇವತ್ತಿಂದು VCD ನಂಬರ್ ಆಗಿತ್ತು 3517 ಮತ್ತು ಇನ್ನೊಂದು VCD ಆಗಿತ್ತು 3175. ಮುರಳಿ ತಾರೀಖು 23/7/68 ಮತ್ತು ಇನ್ನೊಂದು 8/1/68. ನುಡಿಸಿರುವಂಥ ತಾರೀಖು 10/2/21 ಮತ್ತು ಇನ್ನೊಂದು 4/3/20. ಓಂ ಶಾಂತಿ.